ಸರ್ವಲೋಕವನ್ನುಂಟು ಮಾಡಿರುವಂಥ, ಸರ್ವವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ತಂದೆ, ನಿಮ್ಮನ್ನು ಕುರಿತು ಮಾತನಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ, ಸ್ತೋತ್ರಗಳು. ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿಗಳನ್ನು ತಂದೆಯಾದ ದೇವರೇ ಮಾತನಾಡುವಾಗ ಪವಿತ್ರ ಆತ್ಮರ ಸಹಾಯವನ್ನು ದಯಪಾಲಿಸಿ ತಂದೆ. ಹೇಳುವಂಥ ಪ್ರತಿ ಮಾತುಗಳು ನಿಮ್ಮ ಮಾತುಗಳು ತಂದೆ, ಇದ್ದದು ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ. ಎಷ್ಟು ಮಂದಿ ನಿಮ್ಮ ಮಕ್ಕಳು ನಿಮ್ಮ ವಾಕ್ಯಗಳನ್ನು ಕಲಿತುಕೊಳ್ಬೇಕು ಎಂಬ ಒಳ್ಳೆಯ ಆಲೋಚನೆಯಲ್ಲಿದ್ದಾರೋ ಎಲ್ಲರನ್ನೂ ವಾಕ್ಯದ ಮೂಲಕ ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ ಇನ್ನೂ ಯಾರಾದರೂ ತಿಳ್ಕೊಳ್ಬೇಕು, ಪಾಲಿಸಬೇಕು ಎಂಬುವಂಥ ಮಕ್ಕಳಿದ್ದರೆ ಅವರನ್ನು ಕೂಡ ಕನಿಕರಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 7ನೇ ಭಾಗ, 2ನೇ ಪ್ರಯಾಣದಲ್ಲಿ 3ನೇ ಭಾಗ. ಅಪೊಸ್ತಲನಾಗಿರುವಂಥ ಪೌಲನು ಸುವಾರ್ತೆಯ ನಿಮಿತ್ತವಾಗಿ ಪ್ರಯಾಣ ಮಾಡ್ತಾರೆ. 1ನೇ ಪ್ರಯಾಣ, 2ನೇ ಪ್ರಯಾಣ, 3ನೇ ಪ್ರಯಾಣ ಎಂದು ಮಿಷನರಿ ನಿಮಿತ್ತವಾಗಿ ಪ್ರಯಾಣ ಮಾಡುವಂಥದ್ದು. ಅನೇಕ ದೇಶಗಳನ್ನು ತಿರುಗಿ ಪ್ರಯಾಸಪಟ್ಟು ಸುವಾರ್ತೆ ಮಾಡಿರುವಂಥ ಏಕೈಕ ವ್ಯಕ್ತಿ ಬೈಬಲ್ ಗ್ರಂಥದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು. ಹೆಚ್ಚಾಗಿ ಕೆಲಸ ಮಾಡಿದವರು, ದೇವರ ರಾಜ್ಯವನ್ನು ಕುರಿತು, ಕ್ರೈಸ್ತನ ಸಭೆಯನ್ನು ಕುರಿತು ಅರ್ಥ ಮಾಡಿಕೊಂಡು ಹೆಚ್ಚಾಗಿ ಅಭಿವೃದ್ಧಿ ಮಾಡಿರುವಂಥ, ಪ್ರಯಾಸಪಟ್ಟಿರುವಂಥ ವ್ಯಕ್ತಿ ಅಪೊಸ್ತಲನಾಗಿರುವಂಥ ಪೌಲನು. ನಿನ್ನೆ ದಿನದಂದು ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಓದಿಕೊಂಡು ನಾವು ಮುಗಿಸಿದ್ದೀವಿ. ನಿನ್ನೆ ನೋಡಿದವರಿಗೆ ಈ ದಿನ ಮಾತನಾಡುವಂಥ ಅಂಶ ಅರ್ಥ ಆಗುತ್ತೆ. ಪೌಲನ ಇತಿಹಾಸವನ್ನು ತಿಳ್ಕೊಳ್ಬೇಕಾದರೆ ಆಲ್ರೆಡಿ 5 ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ 5 ಭಾಗಗಳು. ನಿನ್ನೆ ಮಾತನಾಡಿದ್ದು 6ನೇ ಭಾಗ, ಇವತ್ತು ಪೌಲನ ಇತಿಹಾಸ 7ನೇ ಭಾಗ. ಈ 7ನೇ ಭಾಗದಲ್ಲಿ ಸುವಾರ್ತೆ ನಿಮಿತ್ತವಾಗಿ ಪ್ರಯಾಣ ಮಾಡ್ತಾರಲ್ವ, 2ನೇ ಪ್ರಯಾಣ. ಈ 2ನೇ ಪ್ರಯಾಣ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ 3ನೇ ಭಾಗ. ಈ 2ನೇ ಪ್ರಯಾಣದಲ್ಲಿ 3ನೇ ಭಾಗ. ಈ ದಿನ 18ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ಸಂಗತಿಗಳನ್ನು ತಿಳ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಗಮನಿಸೋಣ. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಎಲ್ಲಿ ಬಿಟ್ಟಿದ್ದಾನೆ? ಅಥೇನೆಯನ್ನು ಬಿಟ್ಟು, ಅಥೇನೆ ಎನ್ನುವಂಥ ಪಟ್ಟಣವನ್ನು ಬಿಟ್ಟು ಕೊರಿಂಥಕ್ಕೆ ಬಂದಿದ್ದಾನೆ. ಅಥೇನೆ ಎನ್ನುವಂಥ ಪಟ್ಟಣದಲ್ಲಿ ಏನು ನಡೆದಿದೆಯೋ ಎನ್ನುವಂಥ ವಿಷಯವನ್ನು ತಿಳ್ಕೊಂಡಿದ್ದೀವಿ ನಿನ್ನೆ. ಅದಕ್ಕಿಂತ ಮುಂಚಿತವಾಗಿ ಬೆರೋಯ ಪಟ್ಟಣದಲ್ಲಿ ಇರ್ತಾನೆ. ಬೆರೋಯ ಪಟ್ಟಣಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಥೆಸಲೋನಿಕ ಎಂಬುವಂಥ ಪಟ್ಟಣದಲ್ಲಿರ್ತಾನೆ. ಥೆಸಲೋನಿಕ ಎಂಬುವಂಥ ಪಟ್ಟಣಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಫಿಲಿಪ್ ಎಂಬುವಂಥ ಪಟ್ಟಣದಲ್ಲಿ ಸುವಾರ್ತೆ ಮಾಡಿರ್ತಾನೆ. ಪ್ರಿಯರ ದೇವರ ಮಕ್ಕಳಿರ, ಮೊಟ್ಟ ಮೊದಲು ಪೌಲನ ಉದ್ದೇಶ ನೋಡುವಾಗ ದೇವರ ಪ್ರೀತಿಯನ್ನು ತನ್ನ ಕುಟುಂಬದವರು ಮೊಟ್ಟ ಮೊದಲು ತಿಳ್ಕೊಳ್ಬೇಕು, ಆನಂತರ ಎಲ್ಲರಿಗೂ ತಿಳಿಸುವಂತೆ ಮಾಡಬೇಕು ಅನ್ನೋದೇ ಪೌಲನ ಉದ್ದೇಶ. ಯಾಕೆಂದರೆ ಯೇಸು ಕ್ರಿಸ್ತರು ಹೇಳ್ತಾರಲ್ವ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷೆ ಸ್ಥಾನ ಯಾರು ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಬರುತ್ತೆ, ನಂಬದೆ ಹೋದರೆ ದಂಡನೆಗೆ ಗುರಿ ಆಗ್ತಾರೆ ಅಂತ ವಚನ ಇದೆ ಅಲ್ವಾ. ಈ ವಚನವನ್ನು ಆಧಾರ ಮಾಡಿಕೊಂಡು ಕ್ರೈಸ್ತನ ಮಾತುಗಳನ್ನು, ವಾಕ್ಯಗಳನ್ನು ಚೆನ್ನಾಗಿ ಕಲಿತುಕೊಂಡು ಪ್ರತಿಯೊಬ್ಬರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಬೇಕು ಎಂಬುವಂಥ ಉದ್ದೇಶದಿಂದ ಸಿದ್ಧನಾಗ್ತಾನೆ ಈ ಮನುಷ್ಯ, ಅಪೊಸ್ತಲನಾಗಿರುವಂಥ ಪೌಲನು. ಅಂತಿಯೋಕ್ಯ ಎನ್ನುವಂಥ ಪಟ್ಟಣದಿಂದ, ಅಂದರೆ ಸಿರಿಯಾ ಪ್ರಾಂತದಲ್ಲಿ ಅಂತಿಯೋಕ್ಯ ಪಟ್ಟಣ ಇದೆ. ಈ ಪಟ್ಟಣದಿಂದ ಏನ್ರಿ ಅನೇಕ ಪಟ್ಟಣಗಳನ್ನು ದಾಟಿಕೊಂಡು ಅಲ್ಲಿ ಸುವಾರ್ತೆ ದೇವರ ವಾಕ್ಯಗಳನ್ನು ಹೇಳ್ಕೊಂಡು ಬರ್ತಾನೆ ಪ್ರಿಯರೇ. ಈಗ ಕೊರಿಂಥ ಎಂಬುವಂಥ ಪಟ್ಟಣಕ್ಕೆ ಬಂದಿದ್ದಾನೆ. ಅಂದರೆ 18ನೇ ಅಧ್ಯಾಯದಲ್ಲಿ ನೋಡುವಾಗ ಕೊರಿಂಥ ಎಂಬುವಂಥ ಪಟ್ಟಣಕ್ಕೆ ಅವರು ಬಂದಿದ್ದಾರೆ. ಯಾರು? ಪೌಲನು. ಏನ್ರಿ
ಪೌಲನು ಬಂದಾಗ ಇಲ್ಲಿ ಏನು ನಡೆಯುತ್ತೆ ಒಂದು ಸರಿ ಗಮನಿಸೋಣ. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂತಕ್ಕೆ ಹೋದನು. ಪೊಂತ್ಯದಲ್ಲಿ ಹುಟ್ಟಿದ ಅಕ್ವೀಲನೆಂಬ ಒಬ್ಬ ಯೆಹೂದ್ಯನನ್ನು ಅಲ್ಲಿ ಕಂಡನು. ಯೆಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯ ವಿಧಿಸಿದ ಕಾರಣ ಅಕ್ವೀಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿನಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಅಂದರೆ ಕ್ಲೌದಿಯ ಚಕ್ರವರ್ತಿಯ ಒಂದು ಆಜ್ಞೆ. ಕ್ಲೌದಿಯ ಚಕ್ರವರ್ತಿಯ ಆಜ್ಞೆ ಅಂದರೆ ಚಕ್ರವರ್ತಿ ಯಾರು ಇವರಂತೂ ನೋಡುವಾಗ ಒಂದು ಸಾರಿ ಗಮನಿಸುವಾಗ ರೋಮ ಸಾಮ್ರಾಜ್ಯವನ್ನು ಆಳುವಂಥ ಅರಸರು. ರೋಮ ಸಾಮ್ರಾಜ್ಯವನ್ನು ಆಳುವಂಥ ಅರಸರು. ಇವರಿಗೆ ಇನ್ನೊಂದು ಹೆಸರನ್ನು ಕರೀತಾರೆ ಕೈಸರು. ಈ ಚಕ್ರವರ್ತಿಗಳಿಗೆ ಕೈಸರು ಎನ್ನುವಂಥದ್ದು. ಕೈಸರು ಎನ್ನುವಂಥ ಪದ, ಕೈಸರು ಎನ್ನುವಂಥದ್ದೊಂದು ಪಟ್ಟಣವೂ ಇರುತ್ತೆ. ಎರಡನೇದಾಗಿ ಈ ಕೈಸರು ಎನ್ನುವಂಥ ಈ ಒಂದು ಹೆಸರು ಯಾರಿಗೆ ಗೊತ್ತಾ? ರೋಮ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಗಳಿಗೆ ಈ ಕೈಸರು ಎನ್ನುವಂಥದ್ದು ಕರೀತಾರೆ. ಎಲ್ಲಿಂದ ನೋಡ್ತೀವಿ ಅಂತ ನೋಡುವಾಗ ಸುಮಾರು ಮಂದಿ ಕೈಸರರು ಇದ್ದಾರೆ, ಅಂದರೆ ಚಕ್ರವರ್ತಿಗಳು. ರೋಮ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ. ರೋಮ ಸಾಮ್ರಾಜ್ಯ ಅಂದರೆ ಇವರು ಪ್ರಪಂಚವನ್ನು ಆಳಿರುವಂಥವ್ರು. ಆನಂತರ ಇವರ ಕೈ ಕೆಳಗಡೆ ರೋಮ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಯ ಕೈ ಕೆಳಗಡೆ ಸುಮಾರು 6,000 ಮಂದಿಯ ಒಂದು ರೀತಿಯಲ್ಲಿ ಪರಿಪಾಲನೆ ಮಾಡುವಂಥ ಅಧಿಕಾರಿಗಳು ಇರ್ತಾರೆ ಪ್ರಿಯರೇ. ಒಬ್ಬ ಚಕ್ರವರ್ತಿಯ ಕೈ ಕೆಳಗಡೆ ಸುಮಾರು 6,000 ಮಂದಿ ಅಧಿಕಾರಿಗಳು. ಅಂದರೆ ಅಧಿಕಾರಿಗಳಂದರೆ ಒಂದು ದೇಶಕ್ಕೆ ಅರಸನು, ಆನಂತರ ಆ ದೇಶದಲ್ಲಿ ಕೆಲವರು ಅಧಿಕಾರಿಗಳಿರ್ತಾರೆ ನೋಡಿ, ಹೀಗೆ ಪ್ರಿಯರೇ. ಈ ರೋಮನರು ಆಳ್ವಿಕೆಯಲ್ಲಿ ನೋಡುವಾಗ ಪ್ರಪಂಚವನ್ನು ಆಳಿದವರು, ಪ್ರಪಂಚ ದೇಶವನ್ನು ಆಳಿರುವಂಥ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ಮುಖ್ಯವಾದವರು ಚಕ್ರವರ್ತಿಗಳು. ಮೊದಲನೇ ಚಕ್ರವರ್ತಿ ಯಾರಂತ ನೋಡುವಾಗ ಔಗುಸ್ತನು ಎಂಬ ಚಕ್ರವರ್ತಿ ನೋಡ್ತೀವಿ. ಔಗುಸ್ತನು ಅಂದರೆ ರೋಮ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಯಲ್ಲಿ ಔಗುಸ್ತನು ಎಂಬುವಂಥ ಚಕ್ರವರ್ತಿಯಲ್ಲಿ ನೋಡ್ತೀವಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ 2ನೇ ವಚನ ನೋಡಿ. ಲೂಕನ ಬರೆದ ಸುವಾರ್ತೆ, ಯಾಕೆಂದರೆ ಈ ಚಕ್ರವರ್ತಿಗಳ ಬಗ್ಗೆ ಕೂಡ ಸ್ವಲ್ಪ ಕ್ಲುಪ್ತವಾಗಿ ನಮಗೆ ಗೊತ್ತಿರಬೇಕು. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನು ಒಂದು ಸಾರಿ ನೋಡಿ. ಯೇಸು ಕ್ರಿಸ್ತರು ಮನುಷ್ಯನ ಆಕಾರವನ್ನು ಧರಿಸಿಕೊಂಡು ಮರಿಯಮ್ಮಳ ಗರ್ಭದ ಮೂಲಕ ಹುಟ್ಟುವಂಥ ಕಾಲ ಇದೆಯಲ್ವಾ, ಆ ಕಾಲದಲ್ಲಿ ಯಾರು ಅರಸರು, ಯಾರು ಚಕ್ರವರ್ತಿ, ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ. ಅನಂತರ ಇದು ಹೇರೋದನು, ಈತನು ಅರಸನು. ಅಂದರೆ ಯಾರಿಗೆ ಅರಸನು ಹೇರೋದನು ಅಂತ ನೋಡುವಾಗ ಯೆಹೂದ್ಯರಿಗೆ ಅರಸರು ಹೇರೋದನು. ಈ ಹೇರೋದರಲ್ಲೂ ಕೂಡ ಕೆಲವರು ಬೇರೆ ಬೇರೆ ಹೆಸರುಗಳು ಇರುತ್ತೆ ರೀ, ಸುಮಾರು ಮಂದಿ ಇರ್ತಾರೆ. ಅದು ಇನ್ನೊಂದು ಸಾರಿ ನೋಡ್ಕೊಳ್ಳೋಣ. ಈಗ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನು, ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಭರಿಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಚಕ್ರವರ್ತಿಯಾದ ಔಗುಸ್ತನು. ಈ ಚಕ್ರವರ್ತಿಯಾದ ಔಗುಸ್ತನ ಆಳ್ವಿಕೆ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡುವಾಗ ಕ್ರಿಸ್ತ ಪೂರ್ವ 27ರಿಂದ ಕ್ರಿಸ್ತ ಶಕ 14ನೇ ವರ್ಷದವರೆಗೆ ಈತನ ಪರಿಪಾಲನೆ ಇರುತ್ತೆ. ಕ್ರಿಸ್ತ ಪೂರ್ವ 27ರಿಂದ ಕ್ರಿಸ್ತ ಶಕ 14ನವರೆಗೆ. ಆನಂತರ ಈತನ ಆದಮೇಲೆ ಇನ್ನೊಬ್ಬ ಚಕ್ರವರ್ತಿ ಬರ್ತಾನೆ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನ. ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೇ ವರ್ಷದಲ್ಲಿ, ಸಾಕು. ಅಂದರೆ ಈತನು ಕೂಡ ಚಕ್ರವರ್ತಿ. ಯಾರು? ಚಕ್ರವರ್ತಿಯಾದ ತಿಬೇರಿಯನು. ಅಂದರೆ ರೋಮ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿಗಳು. ಮೊದಲನೇ ಚಕ್ರವರ್ತಿ ನೋಡುವಾಗ ಔಗುಸ್ತನು, 2ನೇ ಚಕ್ರವರ್ತಿಯನ್ನು ನೋಡುವಾಗ ತಿಬೇರಿಯನು. ತಿಬೇರಿ ಚಕ್ರವರ್ತಿ ಯಾವಾಗಂತೂ ನೋಡುವಾಗ ಕ್ರಿಸ್ತ ಶಕ 14ರಿಂದ ಕ್ರಿಸ್ತ ಶಕ 37ನೇ ವರ್ಷದ ತನಕ ತಿಬೇರಿ ಎಂಬೊಂದು ಚಕ್ರವರ್ತಿ ಆಳ್ವಿಕೆ ಮಾಡ್ತಾನೆ. ಅಂದರೆ ಈ ತಿಬೇರಿ ಕಾಲದಲ್ಲಿ, ಚಕ್ರವರ್ತಿಯಾಗಿರುವಂಥ ತಿಬೇರಿಯ ಕಾಲದಲ್ಲಿ ಯೇಸು ಕ್ರಿಸ್ತರು ಮರಣ ಹೊಂದಿರ್ತಾರೆ, ಸಿಲುಬೆ ಮರಣ. ಓಕೆನಾ, ನೆನಪಲ್ಲಿಟ್ಕೊಳ್ಳಿ.
ಯಾಕೆಂದರೆ ಇವೆಲ್ಲ ನೆನಪಲ್ಲಿ ಇರಬೇಕು. ಆದಷ್ಟು ಮಟ್ಟಿಗೆ ನೀವು ಬರ್ಕೊಳ್ಳಿ ಪ್ರಿಯರ ದೇವ್ರ ಮಕ್ಕಳಿರ. ಆನಂತರ ತಿಬೇರಿ ಚಕ್ರವರ್ತಿ, ಅಂದರೆ ಈ ಲೋಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಇದ್ದಂಥ ಈ ಚಕ್ರವರ್ತಿ ಇದ್ದಾನಲ್ಲ, ಈ ತಿಬೇರಿ ಚಕ್ರವರ್ತಿ, ಈತನು ಯೇಸು ಕ್ರಿಸ್ತರು ಮರಣ ಹೊಂದುವ ತನಕ ಈತನು ಪರಿಪಾಲನೆಯಲ್ಲಿ ಇರ್ತಾನೆ. ಈತನ ಆದಮೇಲೆ ಇನ್ನೊಬ್ಬ ಚಕ್ರವರ್ತಿ ಬರ್ತಾನೆ. ಆತನ ಹೆಸರು ನೋಡುವಾಗ ಕಲಿಗುಲ ಕೈಸರು, ಅಂದರೆ ಚಕ್ರವರ್ತಿ ಕಲಿಗುಲ ಕೈಸರು. ಅಂದರೆ ಈತನ ಬಂದು ಕ್ರಿಸ್ತ ಶಕ 37ರಿಂದ 41ವರೆಗೆ ಈತನ ಪರಿಪಾಲನೆ ಇರುತ್ತೆ. ಈತನ ಪರಿಪಾಲನೆ ಆದ ನಂತರ ಕ್ಲೌದಿಯ ಚಕ್ರವರ್ತಿ ಬರ್ತಾನೆ. ನಾವಿವಾಗ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯದಲ್ಲಿ ನೋಡಿದ್ದೀವಲ್ವ. ಈ ಕ್ಲೌದಿಯ ಚಕ್ರವರ್ತಿಯ ಕಾಲ ಪ್ರಾರಂಭ ಯಾವಾಗ ಅಂತ ನೋಡುವಾಗ ಕ್ರಿಸ್ತ ಶಕ 41ರಿಂದ 54ವರೆಗೆ ಈತನ ಪರಿಪಾಲನೆ ನಡೆಯುತ್ತೆ. ಈತನ ಪರಿಪಾಲನೆ ಆದ ನಂತರ ಇನ್ನೊಬ್ಬ ಚಕ್ರವರ್ತಿ ಬರ್ತಾನೆ. ಆತನ ಹೆಸರು ನೀರೋ ಚಕ್ರವರ್ತಿ. ಈತನು ಬಂದು ಕ್ರಿಸ್ತ ಶಕ 54ರಿಂದ ಕ್ರಿಸ್ತ ಶಕ 68 ವರ್ಷದವರೆಗೆ ಈತನ ಪರಿಪಾಲನೆ ನಡೆಯುತ್ತೆ. ಈತನ ಪರಿಪಾಲನೆ ಆದಮೇಲೆ, ಅಂದರೆ ಅವರ ಕಾಲದಲ್ಲಿ ಏನು ನಡೆದಿದೆಯೋ ಮುಂದೆ ನಾವು ಮಾತನಾಡಬೇಕಾಗುತ್ತೆ. ಯಾರ್ಯಾರ ಕಾಲದಲ್ಲಿ ಈ ಪೌಲನ ಪ್ರಯಾಣ ಬರುತ್ತಲ್ವ, ಈ 3ನೇ ಪ್ರಯಾಣದಲ್ಲಿ 2ನೇ ಪ್ರಯಾಣದಲ್ಲಿ ಸ್ವಲ್ಪ ಅಲ್ಲೆಲ್ಲಿ ಈ ಚಕ್ರವರ್ತಿಗಳು ಟಚ್ ಆಗ್ತಾ ಇರ್ತಾರೆ. ಅವ್ರ ವಿಷಯಗಳು ಅಲ್ಲೆಲ್ಲಿ ಬರೆಯಲ್ಪಟ್ಟಿರುತ್ತೆ. ಆದರೆ ಕೆಲವ್ರ ಹೆಸರು ಮಾತ್ರ ಇರುತ್ತೆ, ಕೆಲವ್ರ ಹೆಸರುಗಳು ಇರೋದಿಲ್ಲ ರೀ. ಬೈಬಲ್ ಗ್ರಂಥದಲ್ಲಿ ಈ ಚಕ್ರವರ್ತಿಗಳ ಹೆಸರು, ಕೆಲವು ಹೆಸರುಗಳಿರುತ್ತೆ, ಕೆಲವರ ಹೆಸರುಗಳು ಬರೆಯಲ್ಪಟ್ಟಿರಲ್ಲ. ಇತಿಹಾಸದಲ್ಲಿ ಕೆಲವು ಆಧಾರಗಳು ಸಿಗುತ್ತೆ. ನೀರೋ ಚಕ್ರವರ್ತಿ ನೋಡುವಾಗ ಕ್ರಿಸ್ತ ಶಕ 54ರಿಂದ ಕ್ರಿಸ್ತ ಶಕ 58ರವರೆಗೆ ಈತನ ಪರಿಪಾಲನೆ ಇರುತ್ತೆ. ಈತನ ಪರಿಪಾಲನೆ ಮುಗಿದ ನಂತರ 68ರಲ್ಲಿ ಗಲ್ಬಾ ಎಂಬುವಂಥ ಚಕ್ರವರ್ತಿ ಬರ್ತಾನೆ. ಈತನು ಗಲ್ಬಾ ಎಂಬುವಂಥ ಚಕ್ರವರ್ತಿ 68ರಲ್ಲಿ ಬರ್ತಾನೆ. ಅದೇ ವರ್ಷದಲ್ಲಿ ಈತನ ಪರಿಪಾಲನೆ ಮುಗಿದೋಗುತ್ತೆ. ಆತನು ಮುಗಿದೋದ ನಂತರ ಇನ್ನೊಬ್ಬ ಚಕ್ರವರ್ತಿ ಬರ್ತಾನೆ. ಆತನ ಹೆಸರು ಏನಂತ ನೋಡುವಾಗ ಓತೋ ಎಂಬುವಂಥ ಚಕ್ರವರ್ತಿ. ಈತನ ಬಂದು ಕ್ರಿಸ್ತ ಶಕ 69ರಲ್ಲಿ ಓತೋ ಎಂಬುವಂಥ ಚಕ್ರವರ್ತಿ ಕ್ರಿಸ್ತ ಶಕ 69ರಲ್ಲಿ ಬರ್ತಾನೆ. ಅದೇ ವರ್ಷದಲ್ಲಿ ಸ್ವಲ್ಪ ದಿನಗಳು ಪರಿಪಾಲನೆ ಮಾಡಿ ಹೋಗ್ತಾನೆ. ಈತನ ಆದಮೇಲೆ ವಿಟಾಲಿಯಸ್ ಎಂಬುವಂಥ ಚಕ್ರವರ್ತಿ ಬರ್ತಾನೆ. ಈತನ ಬಂದು ಕ್ರಿಸ್ತ ಶಕ 69ರಲ್ಲಿ ಬರ್ತಾನೆ. ಅದೇ ವರ್ಷದಲ್ಲಿ ಈತನ ಕಾಲ ಕೂಡ ಮುಗಿದೋಗುತ್ತೆ. ಆ ನಂತರ ಇನ್ನೊಬ್ಬ ಚಕ್ರವರ್ತಿ, ಕ್ರೂರನಾದಂಥ ಚಕ್ರವರ್ತಿ ಬರ್ತಾನೆ. ಆತನ ಹೆಸರೇನಂತ ನೋಡುವಾಗ ವೆಸ್ಪ್ಯಾಸಿಯನ್. ಕ್ರಿಸ್ತ ಶಕ 69ರಿಂದ 79ನೇ ವರ್ಷದವರೆಗೆ ಈತನ ಪರಿಪಾಲನೆ ಇರುತ್ತೆ. ಈತನ ಪರಿಪಾಲನೆ ಮುಗಿದ ನಂತರ ಟೈಟಸ್ ಎಂಬುವಂಥ ಚಕ್ರವರ್ತಿ ಬರ್ತಾನೆ. ಅದೇ ಈ ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಗಳು ಇವರೆಲ್ಲರೂ ಕೂಡ. ಈ ಚಕ್ರವರ್ತಿಯ ಆದ ನಂತರ, ಅಂದರೆ ಟೈಟಸ್ ಎಂಬುವಂಥ ಚಕ್ರವರ್ತಿ ಕಾಲ ಮುಗಿದ ನಂತರ ಈತನ ಕಾಲ ಯಾವಾಗ? ಕ್ರಿಸ್ತ ಶಕ 79ರಿಂದ 81ನೇ ವರ್ಷದವರೆಗೆ ಈತನ ಪರಿಪಾಲನೆ, ಅಂದರೆ ಒಂದು 3 ವರ್ಷ ಕಾಲ. ಈತನ ಆದಮೇಲೆ ಇನ್ನೊಬ್ಬ ಚಕ್ರವರ್ತಿ ಬರ್ತಾನೆ. ಈತನು ಭಯಂಕರವಾದಂಥ ಕ್ರೂರವಾದಂಥ ಚಕ್ರವರ್ತಿ. ಈತನ ಹೆಸರು ಡಾಮಿಷಿಯನ್. ಈತನ ಪರಿಪಾಲನೆ ಕ್ರಿಸ್ತ ಶಕ 81ರಿಂದ 96ವರೆಗೆ. ಈ ಚಕ್ರವರ್ತಿ ಕಾಲದಲ್ಲಿ ಇವರಿದ್ದಾರೆ ನೋಡಿ, ಇವು ರೋಮಾ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿಗಳು. ಇವಾಗ 18ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಲ್ವ, ಈತನು ಕ್ಲೌದಿಯ ಚಕ್ರವರ್ತಿ. ಈತನು ಏನು ಮಾಡಿದ್ದಾನಂತ ನೋಡುವಾಗ ಯೆಹೂದ್ಯರನ್ನು ರೋಮಾಪುರದಿಂದ ಬಿಟ್ಟು ಹೊರಟೋಗಬೇಕು ಎಂಬುವಂಥ ಆಜ್ಞೆ ಕೊಟ್ಟಿರ್ತಾನೆ. ರೋಮಾಪುರದಿಂದ ಬಿಟ್ಟು ಹೋಗಬೇಕು ಅಂತ ಯಾಕೆ ಆಜ್ಞೆ ಕೊಟ್ಟಿರ್ತಾನೆ ಈತನು? ಯೆಹೂದ್ಯರಿಗೂ ಕ್ರೈಸ್ತರಿಗೂ ಒಂದು ಕಿರಿಕಿರಿ ಆಗ್ತಾ ಇರೋದು. ಅಂದರೆ ಯೆಹೂದ್ಯರು ಬಂದು ಕ್ರೈಸ್ತರ ಮಧ್ಯದಲ್ಲಿ ಗಲಾಟೆಗಳು ಮಾಡ್ತಾ ಇರ್ತಾರೆ. ಗಲಾಟೆಗಳನ್ನು ಮಾಡುವಂಥದ್ದು ಎಲ್ಲಿ? ರೋಮಾಪುರದಲ್ಲಿ ಕೂಡ ಗಲಾಟೆಗಳನ್ನು ಮಾಡುವಂಥ ಸಮಯದಲ್ಲಿ ಅವರು ಸಾಕಾಗಿ ನೀವು ಮೊದಲನೇದಾಗಿ ರೋಮಾಪುರವನ್ನು ಬಿಟ್ಟು ಹೊರಟೋಗಿ ಅಂದಾಗ, ಏನ್ರಿ ಕ್ಲೌದಿಯ ಚಕ್ರವರ್ತಿ ಹೊರಟೋಗಿ ಅಂದಾಗ, ಆವಾಗ ಬೇರೆ ಬೇರೆ ಪ್ರಾಂತಕ್ಕೆ ಬಂದಿರ್ತಾರೆ ಪ್ರೇರೆ. ಆ ಪ್ರಾಂತದಿಂದ ಯಾರು? ಅಕ್ವಿಲನು, ಪ್ರಿಸ್ಕಿಲ್ಲಳು ಎಂಬುವಂಥ ಇವರು ಬಂದಿರ್ತಾರೆ. ಇವರು ಭಕ್ತರು. ಇವರು ಯಾರು ಹೇಳಿ? ಇವರು ಭಕ್ತರು.
ಕ್ರಿಸ್ತನನ್ನು ನಂಬಿರುವಂಥ ಭಕ್ತರು. ಕ್ರಿಸ್ತನನ್ನು ನಂಬಿರುವಂಥ ಭಕ್ತರು ಇರುವುದರಿಂದ ಕೊರಿಂಥ ಪಟ್ಟಣಕ್ಕೆ ಪೌಲನು ಬಂದಿರ್ತಾನೆ. ಬಂದ ನಂತರ ಇವರು ಸಿಗ್ತಾರೆ. ಸಿಕ್ಕ ನಂತರ ಏನ್ರಿ ಜೊತೆಯಾದ ನಂತರ ಸುವಾರ್ತೆಯನ್ನು ಪ್ರಾರಂಭ ಮಾಡ್ತಾನೆ. ಎಲ್ಲಿ? ಕೊರಿಂಥ ಪಟ್ಟಣದಲ್ಲಿ. ಏನ್ರಿ ಅಥೇನೆ ಪಟ್ಟಣದಿಂದ ಪೌಲನು ಒಬ್ಬನೇ ಬಂದಿರ್ತಾನೆ. ಯಾಕೆಂದರೆ ಜೊತೆಗೆ ಯಾರು ಸೀಲನು ಆನಂತರ ತಿಮೋತಿಯಲ್ಲಿ ಬೆರೋಯ ಪಟ್ಟಣದಲ್ಲೆಲ್ಲೇ ಬಿಟ್ಟು ಬಂದಿರ್ತಾರಲ್ವ, ಅವರು ಮತ್ತೆ ಇಲ್ಲಿ ಬರ್ತಾರೆ. ಇಲ್ಲಿಗೆ ಯಾರು ಪೌಲನು ಇದ್ದಂಥ ಸ್ಥಳಕ್ಕೆ ಬರ್ತಾರೆ ಒಂದು ಸಾರಿ. ಇವಾಗ ನೋಡಿ, ಕೊರಿಂಥ ಎನ್ನುವಂಥ ಪಟ್ಟಣ ಅಥೇನೆ ಪಟ್ಟಣದಿಂದ ಕೊರಿಂಥಕ್ಕೆ ಬಂದಿದ್ದಾನೆ. ಇಲ್ಲಿದ್ದಾರೆ ಅಂದರೆ ಪ್ರಯಾಣ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ, ಇಲ್ಲಿದ್ದಾರೆ ಪ್ರಿಯರೇ. ಈ 18ನೇ ಅಧ್ಯಾಯದಲ್ಲಿ ನೋಡುವಾಗ ಕೊರಿಂಥ ಎಂಬುವಂಥ ಈ ಪಟ್ಟಣಕ್ಕೆ ಬಂದಿದ್ದಾರೆ, ಇಲ್ಲಿ ಇದ್ದಾರೆ. ಓಕೆ, ಇಲ್ಲಿಂದ ನೋಡೋಣ, ತೆಗಿಪ 18ನೇ ಅಧ್ಯಾಯ ಮತ್ತು 1ನೇ ವಚನದಿಂದ ನಾವು ಓದ್ಕೊಂಡು ಹೋಗೋಣ ಕೆಲವು ವಿಷಯಗಳು. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೊಂತ್ಯದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯೆಹೂದ್ಯನನ್ನು ಅಲ್ಲಿ ಕಂಡನು. ಯೆಹೂದ್ಯರೆಲ್ಲರೂ ರೋಮಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವರ ಮನೆಗೆ ಹೋಗಿ ತಾನೂ ಅವರು ಒಂದೇ ಕಸಬಿನವರಾಗಿರುವುದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಅಂದರೆ ಪೌಲನು ಕೂಡ ಅವ್ರು ಮಾಡುವಂಥ ಕೆಲಸ ಬರುತ್ತೆ ಅಂತ. ಏನು ಕೆಲಸ ಅಂತ ನೋಡುವಾಗ ಗುಡಾರ ಮಾಡುವುದು ಅವರ ಕಸಬಾಗಿತ್ತು. ಅವನು ಪ್ರತಿ ಸಬ್ಬತ್ತು ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯೆಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ಸೀಲನು ತಿಮೋತಿಯನು ಮಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುತ್ತಿರುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯೆಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಅಂದರೆ ಇವಾಗ ಜೊತೆಗೆ ಇವರು ಕೂಡ ಬಂದಿದ್ದಾರೆ. ಬೆರೋಯ ಪಟ್ಟಣದಲ್ಲಿ ಸೀಲನು ತಿಮೋತಿಯನು ಉಳ್ಕೊಳ್ತಾರೆ ನೋಡಿ. ನಿನ್ನೆ ಭಾಗದಲ್ಲಿ ಬೆರೋಯ ಎಂಬ ಪಟ್ಟಣದಲ್ಲಿ ತಿಮೋತಿ ಹಾಗೂ ಸೀಲನು ಅಲ್ಲಿ ಉಳ್ಕೊಂಡಿರ್ತಾರೆ. ಅಲ್ಲಿ ಕೂಡ ದೇವರ ಸೇವೆ ನಿಮಿತ್ತವಾಗಿ ಅವರು ಉಳ್ಕೊಂಡಿದ್ದಾರೆ ಪ್ರಿಯರೇ. ಇವಾಗ ಕೊರಿಂಥ ಪಟ್ಟಣದಲ್ಲಿ ಪೌಲನಿದ್ದಾಗ ಅಲ್ಲಿಗೆ ಕೊರಿಂಥ ಪಟ್ಟಣಕ್ಕೆ ತಿಮೋತಿ ಆಗಿರ್ಬೋದು, ಸೀಲನು ಆಗಿರ್ಬೋದು ಬರ್ತಾರೆ. ಇವಾಗ ಈ ಪೌಲನು ಆಲ್ರೆಡಿ ಯೆಹೂದ್ಯರ ಸಭಾಮಂದಿರದಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ. ಯಾವ ಆಧಾರದಿಂದ ಅಂತ ನೋಡುವಾಗ ಅದೇ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡು ವಚನಗಳನ್ನು ತೋರಿಸಿ ಈ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆ ಬರೆಯಲ್ಪಟ್ಟ ಪ್ರಕಾರ ಆ ಕ್ರಿಸ್ತನು ಬಂದಿದ್ದಾನೆ, ಬಂದು ಶಿಲುಬೆ ಮರಣ ಹೊಂದಿದ್ದಾನೆ, ಶಿಲುಬೆ ಮರಣ ಹೊಂದಿ ಮತ್ತೆ 3ನೇ ದಿನದಂದು ಮೃತ್ಯುಂಜಯನಾಗಿದ್ದಾನೆ, ಇಲ್ಲ ಪುನರುತ್ಥಾನವನ್ನು ಹೊಂದಿದ್ದಾನೆ. ಇವಾಗ ಆತನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ. ನಾವು ಕ್ರಿಸ್ತನಂತ ಎದುರು ನೋಡ್ತಾ ಇದ್ದೀವಲ್ವ, ಆ ಕ್ರಿಸ್ತನು ಬಂದಿದ್ದಾನೆ. ಆ ಬಂದಿರುವಂಥ ಆ ಕ್ರಿಸ್ತನನ್ನು ಕುರಿತು ನಾನು ಸಾರ್ತಾ ಇದ್ದೀನಿ. ಈಗ ಪ್ರತಿಯೊಬ್ಬ ಯೆಹೂದ್ಯರು ಕ್ರಿಸ್ತನ ನಂಬಬೇಕು, ದೀಕ್ಷಾಸ್ನಾನ ಪಡ್ಕೊಳ್ಬೇಕು, ಕ್ರಿಸ್ತನ ಮಾರ್ಗದಲ್ಲಿ ನಡಿಬೇಕು. ಇವೆಲ್ಲ ಹೇಳಿದಾಗ ಈ ವಾಕ್ಯಗಳನ್ನು ತೋರಿಸಿ, ಅಂದರೆ ಪೌಲನು ಹೇಳುವಾಗ ಎಲ್ಲ ಕೂಡ ಬಿಡಿಸಿ 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 ಅದ್ಭುತವಾಗಿ ವಾಕ್ಯಗಳನ್ನು ತೋರಿಸ್ತಾನೆ ಪ್ರಿಯರೇ. ಯಾಕೆಂದರೆ ಧರ್ಮಶಾಸ್ತ್ರದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅವೆಲ್ಲ ಕೂಡ ಬಿಡಿಸ್ಕೊಂಡು ಬಂದು ಹೇಳಿದಾಗ, ವಚನಗಳಿಗೆ ಆಧಾರವನ್ನು ತೋರಿಸಿದಾಗ ಅನೇಕರು ಆಲೋಚನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೆಲವರು ನಂಬುತ್ತಾ ಇದ್ದಾರೆ. ಆದರೆ ಮತ್ತು ಯೆಹೂದ್ಯರಲ್ಲಿ ಮತ ಛಾಂದಸವಾದಿಗಳಾಗಿರುವಂಥ ಕೆಲವರು ಗುಂಪಿರುತ್ತೆ ನೋಡಿ. ಈ ಪರಿಸಾಯರು, ಇಲ್ಲಾಂದರೆ ಯಾಜಕರು, ಇಲ್ಲಾಂದರೆ ಮಹಾಯಾಜಕರು, ಇವ್ರ ಗುಂಪಿರುತ್ತಲ್ಲ, ಇವ್ರ ಉದ್ದೇಶ ಏನಪ್ಪ ಅಂತ ನೋಡುವಾಗ ಎಲ್ಲೆಲ್ಲಿ ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರಲ್ಪಡ್ತಾ ಇದೆಯೋ ಅಲ್ಲಿಗೆ ಹೋಗಿ ಗಲಾಟೆಗಳನ್ನು ಮಾಡಿ ಆನಂತರ ಕೊಂದಾಕುವಂಥದ್ದು, ಇಲ್ಲಾಂದರೆ ಒಡೆದಾಕುವಂಥದ್ದು, ಯಾವುದೋ ಒಂದು ಗಲಾಟೆಗಳನ್ನು ಮಾಡುವುದು. ಇಲ್ಲಿ ಕೂಡ ಪ್ರಾರಂಭವಾಗಿದೆಯಾ ಅಂತ ನೋಡುವಾಗ ಇಲ್ಲಿ ಕೂಡ ಪ್ರಾರಂಭ. ಏನು ಪ್ರಾರಂಭ ಅಂದರೆ ಗಲಾಟೆಗಳು, ಕಿರಿಕಿರಿ ಮಾಡುವಂಥದ್ದು. ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಏನ್ರಿ ಇವರಿಗೆ ಸ್ವಲ್ಪ ಆದರೂ ಜ್ಞಾನ ಇಲ್ವಾ? ಯೆಹೂದ್ಯರಿಗೆ ಸ್ವಲ್ಪ ಆದರೂ ಜ್ಞಾನ ಇಲ್ವಾ? ಧರ್ಮಶಾಸ್ತ್ರ ಬರೆಸಿದ್ದಾರೆ, ಪ್ರವಾದಿಗಳು ಬಂದಿದ್ದಾರೆ, ಯೇಸು ಕ್ರಿಸ್ತರು ಬಂದಿದ್ದಾರೆ, ಸುವಾರ್ತೆ ಸಾರಿದ್ದಾರೆ, ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಎಲ್ಲ ನೋಡಿದ್ರೂ ಕೂಡ ಯೆಹೂದ್ಯರು ನಂಬಿಲ್ಲ ಅಂದರೆ ಏನು ಅರ್ಥ ಏನು?
ಏನ್ರಿ ಅರ್ಥ ಏನ್ರಿ ಪ್ರಿಯರೇ? ಏನ್ರಿ ಯೆಹೂದ್ಯರನ್ನು ಕುರಿತು, ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಸುಮಾರು 24 ಭಾಗಗಳನ್ನು ಇಸ್ರಾಯೇಲರ ಇತಿಹಾಸ ಅಂದರೆ ಪ್ರಾರಂಭ ಇತಿಹಾಸ, ಮಧ್ಯಕಾಲದ ಇತಿಹಾಸ, ಯೇಸು ಕ್ರಿಸ್ತರ ಕಾಲದಲ್ಲಿ ಇಸ್ರಾಯೇಲರ ಇತಿಹಾಸ, ಆನಂತರ ಕೊನೆಯ ಇತಿಹಾಸ ನೋಡಬೇಕು ಪ್ರಿಯರ ದೇವ್ರ ಮುಕ್ತಿರ ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ಈಗಿನ ಕಾಲದಲ್ಲಿ ನಮ್ಮ ದೇವರು ಇಸ್ರಾಯೇಲರ ದೇವರು, ಯಾಕೋಬನ ದೇವರು, ಅಬ್ರಹಾಮನ ದೇವರು ಅಂತ ಹೇಳ್ಕೊಳ್ತಾ ಇರ್ತಾರೆ. ಇಸ್ರಾಯೇಲ್ಯರನ್ನು ಆಶೀರ್ವಾದ ಮಾಡಿರುವಂಥ ದೇವರು ನಮ್ಮನ್ನು ಕೂಡ ಆಶೀರ್ವಾದ ಮಾಡಿದ್ದಾನೆ. ಇಸ್ರಾಯೇಲ್ಯರನ್ನು ಚರ್ಮ ಸುಲಿದಿರುವಂಥ ದೇವರು ನಮ್ಮನ್ನು ಕೂಡ ಚರ್ಮ ಸುಲಿತಾನೆ ಅನ್ನುವಂಥ ಮಾತು ಯಾರ ಬಾಯಿಂದಾದರೂ ಕೇಳಿದ್ದೀರಾ? ಯಾರ ಬಾಯಿಂದಾದರೂ ಕೇಳಿದ್ದೀರಾ? ಆಶೀರ್ವಾದ 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 ಬಿಟ್ಟರೆ ಬೇರೆ ಏನು ಯೋಚನೆ ಇಲ್ವಾ ಇವರಿಗೆ? ಏನು ಯೋಚನೆ ಇಲ್ವಾ? ಪ್ರಪಂಚವನ್ನೇ ದೇವರು ಕಾಪಾಡ್ತಾ ಇದ್ದಾರೆ, ನಿನ್ನನ್ನು ಕೈ ಬಿಡ್ತಾರ ದೇವರು? ಪ್ರಪಂಚವನ್ನೇ ದೇವರು ಕಾಪಾಡುವಾಗ ನಿನ್ನನ್ನು ದೇವರು ಕೈ ಬಿಡ್ತಾನ? ಭೌತಿಕವಾದಂಥ ಆಶೀರ್ವಾದಗೋಸ್ಕರ ತೌಕಪಟ್ಟಿರುವಂಥ ಆ ಇಸ್ರಾಯೇಲ್ ಜಾತಿಯನ್ನು ಸಂಪೂರ್ಣವಾಗಿ ಏನ್ರಿ ಕೈ ಬಿಟ್ಟಿದ್ದಾನೆ ದೇವರು. ಅದು ನಿಮ್ಗೆ ಗೊತ್ತಿಲ್ಲ ರೀ, ಅದು ಸಂಪೂರ್ಣವಾಗಿ. ಇವಾಗ ಇಸ್ರಾಯೇಲ್ಯರು ಯೆಹೂದ್ಯರು ಕೂಡ ಕ್ರಿಸ್ತನನ್ನು ನಂಬಿದ್ರೇನೆ ಅವರಿಗೆ ರಕ್ಷಣೆ. ಕ್ರಿಸ್ತನನ್ನು ನಂಬಿದ್ರೇನೆ ಅವರಿಗೆ ರಕ್ಷಣೆ. ಯೆಹೂದ್ಯರು ಮಾತ್ರವಲ್ಲ, ಅನ್ಯರಾಗಿರ್ಬೋದು, ಇನ್ನು ಬೇರೆ ಜನಾಂಗದವರು ಆಗಿರ್ಬೋದು, ಕ್ರಿಸ್ತನನ್ನು ನಂಬಿ ಭಕ್ತಿ ಮಾರ್ಗದಲ್ಲಿ ನಡೆದ್ರೇ ಅವರಿಗೆ ರಕ್ಷಣೆ. ಆ ಮಾತು ನೋಡ್ತೀರಾ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಅಂದರೆ ದೇವರ ಮಕ್ಕಳು ಎಂದು ಕರೆಯಲ್ಪಡಬೇಕಂದ್ರೆ, ದೇವರ ಸಂತಾನವೆಂದು, ದೇವರ ಭಕ್ತರೆಂದು, ಕ್ರೈಸ್ತರೆಂದು ಕರೆಯಲ್ಪಡಬೇಕಾದರೆ ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡು ದೇವರ ಸಭೆಯಲ್ಲಿ ಸೇರಿ, ದೇವರ ರಾಜ್ಯದಲ್ಲಿ ಸೇರಿ ಭಕ್ತಿಯಿಂದ ನಡೆದರೆ ನಿನಗೆ ಪರಲೋಕ ಇದೆ. ನಾನು ಯೆಹೂದ್ಯನು, ನಾನು ಇಸ್ರಾಯೇಲ್ ಜನಾಂಗದವನು, ನನಗೆ ಸುನ್ನತಿಯಾಗಿದೆ, ನನಗೆ ಹಳೆ ಒಡಂಬಡಿಕೆ ಇದೆ ಎಂದು ಒಂದು ವೇಳೆ ಯಾರಾದರೂ ಮಾತನಾಡಿದ್ರೆ ಅವರಿಗೆ ರಕ್ಷಣೆ ಇಲ್ಲ ರೀ. ಯಾರೇ ಆಗಿರ್ಬೋದು, ಹಳೆ ಒಡಂಬಡಿಕೆಯನ್ನು ಪರಿಶೋಧನೆ ಮಾಡಬೇಕು, ತಿಳ್ಕೊಳ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತುಗಳನ್ನು ನಂಬಬೇಕು. ಅದನ್ನೇ ಅಪೊಸ್ತಲನಾಗಿರುವಂಥ ಪೌಲನು ಹಳ್ಳಿಗಳಿಗೆ, ಪಟ್ಟಣಗಳಿಗೆ, ದೇಶಗಳಿಗೆ ತಿರುಗಾಡಿ, ಅನೇಕ ಖಂಡಗಳಿಗೆ ತಿರುಗಾಡಿ ಸುವಾರ್ತೆಯನ್ನು ಮಾಡಿದ್ದಾನೆ. ಬರಬೇಕಾಗಿರುವಂಥ ಕ್ರಿಸ್ತನು, ಬಂದಿರುವಂಥ ಆ ಕ್ರಿಸ್ತನು ಬೇರೆ ಯಾರಲ್ಲ, ಯೇಸು. ಆತನು ಬಂದಿದ್ದಾನೆ, ನಾನು ಸಾಕ್ಷಿ. ಅದಕ್ಕೆ ಅಪೊಸ್ತಲರು ಹೇಳಿದ್ದಾರೆ, ಪೌಲನು ಹೇಳಿದ್ದಾನೆ ಏನ್ರಿ. ಇವಾಗ ಕೊರಿಂಥ ಎನ್ನುವಂಥ ಪಟ್ಟಣದಲ್ಲಿ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಸಭೆಯನ್ನು ಏನ್ರಿ, ಈ ಪೌಲನು ಹೋಗೋ ತನಕ ಕೊರಿಂಥದಲ್ಲಿ ಸಭೆ ಇಲ್ಲ ರೀ. ಅನೇಕ ವಿಗ್ರಹಾರಾಧಿಕರು, ಅನೇಕ ಏನ್ರಿ ಮೂಢನಂಬಿಕೆಯಲ್ಲಿ ಇದ್ದವರು, ಏನ್ರಿ ಅನೇಕ ವ್ಯಭಿಚಾರದಲ್ಲಿ ಇದ್ದವರು, ಅನೇಕ ವ್ಯಭಿಚಾರದಲ್ಲಿ. ಗೊತ್ತಾ ಪ್ರಿಯರೇ? ಹೌದು, ಅದು ಕೊರಿಂಥದಲ್ಲಿ ನಡೆಯುವಂಥದ್ದು. ಅಂಥ ಪಟ್ಟಣಕ್ಕೆ ಹೆಜ್ಜೆ ಹಾಕಿದ ನಂತರ ಗ್ರೀಕರು ಇದ್ದಾರೆ, ಆನಂತರ ರೋಮನರು, ಅನ್ಯರು, ಯೆಹೂದ್ಯರು ಇದ್ದಾರೆ. ಮೊಟ್ಟ ಮೊದಲು ಯೆಹೂದ್ಯರ ಬಳಿಯಲ್ಲಿ ಹೋಗಿ ಅವರಿಗೆ ವಾಕ್ಯವನ್ನು ಸಾರಿ ಇವರನ್ನು ಸಂಪಾದನೆ ಮಾಡಿಕೊಳ್ಬೇಕಂದಾಗ ಕೆಲವರು ನಂಬುತ್ತಾ ಇದ್ದಾರೆ. ಇನ್ನು ಕೆಲವರು ಏನು ಮಾಡಿದ್ದಾರೆ ನೋಡಿ. ಇಲ್ಲ, 5ನೇ ವಚನ ನೋಡಿ. 5ನೇ ವಚನ. ಸೀಲನು ತಿಮೋತಿಯನು ಮಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಆಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯೆಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಅವರು ಎದರಿಸಿ ದೂಷಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಬಂದಂದರೆ ಕೊರಿಂಥದಲ್ಲಿ ಕೂಡ ಎದುರಿಸ್ತಾ ಇದ್ದಾರಾ, ದೂಷಿಸ್ತಾ ಇದ್ದಾರಾ? ಎಷ್ಟು ಪ್ರಾಂತಗಳು ಏನ್ರಿ. ಮೊದಲನೇ ಪ್ರಯಾಣದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು
ಬರ್ನಬಾನು ಇಬ್ಬರು ಮೊದಲನೇ ಪ್ರಯಾಣ ಮಾಡಿದಾಗ ಅಲ್ಲಿ ಕೂಡ ಅನೇಕ ಗಲಾಟೆಗಳು. ಎಲ್ಲೆಲ್ಲಿ ಪೌಲನು ಸುವಾರ್ತಿಗೋಸ್ಕರ ಹೋಗ್ತಾರೋ ಅಲ್ಲೆಲ್ಲಿ ಇದನ್ನು ತಡಿಬೇಕು ಅಂತ, ಇದನ್ನು ತಡಿಬೇಕು, ಸುವಾರ್ತೆ ತಡಿಬೇಕು, ಕ್ರಿಸ್ತನ ಬಗ್ಗೆ ಮಾತನಾಡ್ಕೊಂಡು. ಯಾರು? ಸ್ವಂತ ಜನಾಂಗದವರು, ಯೆಹೂದ್ಯರು, ಸ್ವಂತ ಜನಾಂಗದವರು. ಅದರಲ್ಲಿ ಕೆಲವರು ನಂಬುತ್ತಾ ಇದ್ದಾರೆ, ಕೆಲವರು ಅದ್ಭುತವಾಗಿ ಪರಿಶೋಧನೆ ಮಾಡ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ ಏನ್ರಿ. ಇವರು ಮಾತ್ರ ಪದೇ ಪದೇ ಬಂದು ಗಲಾಟೆಗಳು ಪ್ರಿಯರೇ, ಕಿರಿಕಿರಿ ಮಾಡುವಂಥದ್ದು, ಸಮಸ್ಯೆಗಳು ಉಂಟು ಮಾಡುವಂಥದ್ದು. ಪೌಲನಿಗೆ ಹೇಗಿರುತ್ತೆ ಹೇಳಿ ಪ್ರಿಯರೇ? ಇನ್ನು ಅನೇಕ ಸ್ಥಳದಲ್ಲಿ ಕಲ್ಲು ಎಸೆದು ಹೊಡೆಯೋದಕ್ಕೆ, ಅಂದರೆ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ, ಚಡಿಗಳಿಂದ ಹೊಡಿತಾರೆ. ಇವೆಲ್ಲ ಅನುಭವಿಸಿದ್ದಾನೆ ಆತನು. ಅದಕ್ಕೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲರಾಗಿರುವಂಥ ಕೊರಿಂಥದವರಿಗೆ 2ನೇ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಲ್ಲಿ ಓದ್ಕೊಂಡು ಹೋಗಿ, ನಾನು ಎಷ್ಟೋ ಪ್ರಯಾಸ ಪಟ್ಟಿದ್ದೇನೆ ಅಂತ ಹೇಳ್ತಾನೆ. ನೋಡ್ತೀರಾ ಆ ಮಾತನ್ನು? ನೋಡಿ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಏನ್ರಿ, ಅಪೊಸ್ತಲರಾಗಿರುವಂಥ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 23ನೇ ವಚನ. ಅವರು ಕ್ರಿಸ್ತನ ಸೇವಕರು, ಅವ್ರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡೋನಾಗಿದ್ದೇನೆ, ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳಲ್ಲಿ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ನಾನು ಸರಕಾರದವರ ಚಡೆಗಳಿಂದ ನನ್ನನ್ನು ಹೊಡೆದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸಿದರು. ಎಲ್ಲಿ? ಲುಸ್ತ್ರದಲ್ಲಿ ಎಳ್ಕೊಂಡು ಹೋಗ್ತಾರೆ. ಅದು ಯಾರ ಮೂಲಕ ಅಂದರೆ ಈ ಯೆಹೂದ್ಯರ ಮೂಲಕ. ಆನಂತರ ಚಡಿಗಳ ಮೂಲಕ ಹೊಡಿತಾರಂತೆ. ಇವೆಲ್ಲ ಕೂಡ ಎಲ್ಲಿ ಅನುಭವಿಸಿದಾನಂತ ನೋಡುವಾಗ, ಮೊದಲನೇ ಪ್ರಯಾಣದಲ್ಲಿ, 2ನೇ ಪ್ರಯಾಣದಲ್ಲಿ, 3ನೇ ಪ್ರಯಾಣದಲ್ಲಿ ಅನುಭವಿಸಿರುವಂಥ ವಿಷಯಗಳನ್ನು ಏನ್ರಿ. ಒಂದು ಸಾರಿ ಪ್ರಯಾಣ ಮಾಡಿದ್ರು ಸುಮಾರು 2000-3000 ಕಿಲೋಮೀಟ್ರ್ ಎಲ್ಲ ರೌಂಡ್ ಆಗಿ ಬರುವಂಥದ್ದು ಪ್ರಿಯರೇ. ಅದು ಸುಮಾರು 2-3 ವರ್ಷ ಸಮಯ ಹಿಡಿಯುತ್ತೆ ರೀ. 1 ವರ್ಷ 6 ತಿಂಗಳ ಅಲ್ಲ ರೀ, ಸುಮಾರು 2 ವರ್ಷ 3 ವರ್ಷ ಸಮಯ ಹಿಡಿದಿದೆ ರೀ. ಏನ್ರಿ, ನಮಗೇನಾದರೂ ಭಕ್ತಿ ಇದೆಯಾ? ದೇವ್ರ ಬಗ್ಗೆ ಪ್ರೀತಿ ಇದೆಯಾ? ದೇವ್ರ ಬಗ್ಗೆ ಜ್ಞಾನ ಇದೆಯಾ? ದೇವರನ್ನು ಕುರಿತು ಆಲೋಚನೆ ಇದೆಯಾ ಅಂತ ನೋಡುವಾಗ ಈ ಲೋಕದಗೋಸ್ಕರ ತೌಕ ಪಡ್ತಾ ಇದ್ದೀವಿ ಪ್ರಿಯರಾದ ದೇವ್ರ ಮಕ್ಕಳಿರ. ಪೌಲನಿಗೇನಾದರೂ ಹುಚ್ಚಿಡ್ದಿದೆಯಾ? ಸ್ಟೆಫೆನ್ಗೇನಾದರೂ ಹುಚ್ಚ? ತಿಮೋತಿಗೆ, ಸೀಲನಿಗೂ, ಬರ್ನಬಾಗೂ, ಅಪೊಸ್ತಲರಿಗೂ ಇವ್ರಿಗೇನಾದರೂ ಹುಚ್ಚ? ಹೆಜ್ಜೆ ಹೆಜ್ಜೆಯಲ್ಲಿ ಕ್ರಿಸ್ತನನ್ನು ಕುರಿತು, ದೇವರ ಪ್ರೀತಿಯನ್ನು ಕುರಿತು, ಕ್ರಿಸ್ತನು ಹೀಗೆ ತ್ಯಾಗ ಮಾಡಿರುವಂಥ ಸಂಗತಿಯನ್ನು ಕುರಿತು ಪದೇ ಪದೇ ಮಾತನಾಡಿರುವಾಗ ಅವರ ಜೀವಿತ ಆಲೋಚನೆ ಮಾಡಿ ಒಂದು ಸಾರಿ, ನಮ್ಮ ಜೀವಿತ ಯೋಚನೆ ಮಾಡಿ ಒಂದು ಸಾರಿ. ನಮ್ಮ ಜೀವಿತ ತಪ್ಪು ನಡೀತಾ ಇದೆ, ನಮ್ಮ ಬದುಕುಗಳು ತಪ್ಪು ನಡೀತಾ ಇದೆ, ನಮ್ಮ ಬದುಕುಗಳು ಸರಿಯಿಲ್ಲ, ನಮ್ಮ ಜೀವಿತಗಳು ಸರಿಯಿಲ್ಲ. ಅವ್ರನ್ನ ನೋಡಿ ಒಂದು ಸಾರಿ. ಪ್ರಾರ್ಥನೆಗೆ ಹೋಗ್ತಾ ಇರ್ತೀವಿ, ಆರಾಧನೆ ಮಾಡ್ತಾ ಇರ್ತೀವಿ, ಹಾಡುಗಳನ್ನು ಆಡ್ತಾ ಇರ್ತೀವಿ. ಕ್ರಿಸ್ತನ ನೋವು, ಕ್ರಿಸ್ತನ ಬಾಧೆ ಏನಾದರೂ ನಮ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯೇನ್ರಿ? ಅರ್ಥ ಮಾಡ್ಕೊಳ್ಳಿ ಪ್ರಿಯರ ದೇವ್ರ ಮಕ್ಕಳಿರ. ಮತ್ತೆ ಬನ್ನಿ, ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 6ನೇ ವಚನ. ಅವರು ಎದುರಿಸಿ ದೂಷಿಸಲಾಗಿ ಆತನು ಏನ್ರಿ, ಅವನು ಅಂದರೆ ಪೌಲನು ತನ್ನ ವಸ್ತ್ರಗಳನ್ನು ಜಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ, ನಾನು ಹಿಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯರ ಬಳಿಗೆ ಹೋಗುತ್ತೇನೆ. ಅನ್ಯರ ಬಳಿಗೆ ಎಷ್ಟು ಸಾರಿ ನಿಮ್ಮ ಬಳಿಯಲ್ಲಿ ಪ್ರತಿ ಪಟ್ಟಣದಲ್ಲಿ ಹೋಗಿ ಕ್ರಿಸ್ತನ ಬಗ್ಗೆ ಮಾತನಾಡುವಾಗ ನೀವೇ ನನ್ನನ್ನು ತಡಿತಾ ಇದ್ದೀರಾ, ಯೆಹೂದ್ಯರೇ. ಕ್ರಿಸ್ತನ ಬಗ್ಗೆ ಹೇಳೋದು ಬೇಡವಾ? ಆಲೋಚನೆ ಬೇಡವಾ? ತಡಿತೀರಾ? ತನ್ನ ವಸ್ತ್ರಗಳನ್ನು ಜಾಡಿಸಿಕೊಂಡು ಅನ್ಯರ ಬಳಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ಅನ್ಯರ ಬಳಿಯಲ್ಲಿ ಸಾಕಾಯ್ತೀನಿ. ನಿಮ್ಮ ಬಳಿಯಲ್ಲಿ ಎಷ್ಟು ಪ್ರಯಾಸ ಪಟ್ಟಿದ್ದಾನೆ ಪ್ರಿಯರಾದ ದೇವರ ಮಕ್ಕಳೇ. ಈಗಿನ ಕಾಲದಲ್ಲಿ ಕೂಡ ನಾವು ಕೂಡ ವಾಕ್ಯಗಳ ಪ್ರಕಾರ ಇದ್ದದ್ದು ಇದ್ದ ಹಾಗೆ ಸಾರುವಾಗ ಎಷ್ಟು ಮಂದಿ ಅರ್ಥ ಮಾಡಿಕೊಳ್ಳೋರಿದ್ದಾರೆ ಈ ಕರ್ನಾಟಕದಲ್ಲಿ. ಮಾಯ ಬೋಧನೆಗೆ ಒಳಪಟ್ಟಿದ್ದಾರೆ, ಮಾಯ ಮಾತುಗಳಿಗೆ ಒಳಪಟ್ಟಿದ್ದಾರೆ, ಮೋಸ ಮಾಡೋರಿಗೆ ಒಳಪಟ್ಟಿದ್ದಾರೆ. ಜಾಗ್ರತೆ ಪಡಲ್ವಾ? ವಾಕ್ಯಕ್ಕೆ ಒಳಪಡೋದಿಲ್ವಾ? ವಾಕ್ಯಕ್ಕೆ ಒಳಪಟ್ಟಿಲ್ಲ ಅಂದರೆ ಪೌಲನು ಏನು ಹೇಳಿದನು ಕೇಳಿ.
ನಿಮ್ಮ ನಾಶನಕ್ಕೆ ನೀವೇ ಹೊಣೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ. ಸರಿ ಮಾಡಿಕೊಳ್ಳದೆ ಹೋದರೆ, ಒಂದು ಕಾಲದಲ್ಲಿ ಯೆಹೂದ್ಯರಿಗೆ ಯಾವ ರೀತಿ ಆ ಮಾತು ವರ್ತಿಸುತ್ತೋ, ಈ ದಿನಗಳಲ್ಲಿ ವಾಕ್ಯಗಳ ಮೂಲಕ ನಿಮ್ಮ ಬದುಕುಗಳನ್ನು ಸರಿ ಮಾಡಿಕೊಳ್ಳದೆ ಹೋದರೆ, ಹಳೆ ಬದುಕು ಇದ್ದರೆ ನಿಮ್ಮನ್ನು ಕಾಪಾಡೋರು ಯಾರೂ ಇಲ್ಲ. ನಿಮ್ಮ ಬದುಕುಗಳನ್ನು ಕಾಪಾಡೋರು ಯಾರೂ ಇಲ್ಲ. ಕಾಪಾಡಲ್ಪಡಬೇಕಾದರೆ ನಿಮ್ಮ ಬದುಕುಗಳು ಜಾಗೃತಿಯಾಗಿರಬೇಕು, ವಾಕ್ಯದ ಪ್ರಕಾರ ಇರಬೇಕು. ಕತೆಗಳಲ್ಲ ಇದು, ಕತೆಗಳಲ್ಲ. ಕೊನೆ ದಿನಗಳಲ್ಲಿ ನಾವೆಲ್ಲರೂ ಇದ್ದೇವೆ. ಕೊನೆ ಗಳಿಗೆಯಲ್ಲಿ ಇಷ್ಟು ಬಂದರೂ, ಈ ವಾಕ್ಯಗಳಲ್ಲಿ ಹೇಳಿದ್ರು, ವಾಕ್ಯದ ಪ್ರಕಾರ ನಡೆಯದೆ ಹೋದರೆ ಕಠಿಣವಾದ ತೀರ್ಪಾಗುತ್ತೆ ಎನ್ನುವಂಥ ಸಂಗತಿಯನ್ನು ಮರಿಬಾರ್ದು. ಈ ದಿನ ಏನಾಗುತ್ತೆ ನೋಡಿ. ಆಮೇಲೆ 6ನೇ ವಚನ, ಅವನು ತನ್ನ ವಸ್ತ್ರಗಳನ್ನು ಜಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ. ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯ ಜನರ ಬಳಿಗೆ ಹೋಗುತ್ತೇನೆ. ಯಾಕೆಂದರೆ ಮೊಟ್ಟ ಮೊದಲು ನನ್ನ ಕುಟುಂಬದವರು, ಯೆಹೂದ್ಯರಂದರೆ ನನ್ನ ಕುಟುಂಬದವರು, ನನ್ನ ಸ್ವಂತ ಕುಟುಂಬದವರು. ಆದ್ದರಿಂದ ನಿಮ್ಮನ್ನು ಕಾಪಾಡಿಕೊಳ್ಬೇಕು. ಹೇಗಾದರೂ ಮಾಡಿ ನಿಮಗೋಸ್ಕರ ನನ್ನ ಜೀವಿತ ಅರ್ಪಿಸಬೇಕು, ನಿಮ್ಮನ್ನು ಕಾಪಾಡಿಕೊಳ್ಬೇಕೆಂದು ರಾತ್ರಿ ಹಗಲು ಕಷ್ಟಪಟ್ಟು ಪ್ರಯಾಣ ಮಾಡಿ ಸುವಾರ್ತೆ ಮಾಡುವಾಗ ನೀವು ಕೇಳ್ತಾ ಇಲ್ಲ. ಎಲ್ಲಿ ನೋಡಿದ್ರು ಗಲಾಟೆ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಗಲಾಟೆಗಳು, ನೀವು ಸರಿಯಿಲ್ಲ. ನೀವು ವಾಕ್ಯಗಳನ್ನು ನಂಬುತ್ತಾ ಇಲ್ಲ. ನೀವು ದೇವರ ವಾಕ್ಯಗಳನ್ನು. ಯೇಸು ಕ್ರಿಸ್ತರು ಬಂದರು, ಸುವಾರ್ತೆ ಮಾಡಿದ್ರು, ನಮಗೋಸ್ಕರ ಬಲಿಯಾದರು, ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ರು, ಪಾಪ ಕ್ಷಮಾಪಣೆಯನ್ನು ಎನ್ನುವಂಥದ್ದು ಕಲ್ಪಿಸಿಕೊಟ್ರು. ಮತ್ತೆ ಹಳೆ ಒಡಂಬಡಿಕೆಗೆ ಆಧಾರಪಟ್ಟು ಮಾಯದಲ್ಲಿದ್ದೀರ ನೀವೆಲ್ಲರೂ. ಜಾಗ್ರತೆ. ಆ ದಿನಗಳಲ್ಲಿ 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಮಾತಾಡುವಂಥ ಮಾತು ಪ್ರಿಯರೇ, ಆಲೋಚನೆ ಮಾಡಿ. 7ನೇ ವಚನ, ಆ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡೋನಾಗಿದ್ದ ತೀರ್ಥಯುಸ್ತನೆಂಬವನ ಮನೆಗೆ ಹೋದನು. ಅವನ ಮನೆ ಸಭಾಮಂದಿರದ ಮಗ್ಗಲಲ್ಲೇ ಇತ್ತು. ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು. ಕ್ರಿಸ್ಪನು ಎಂಬುವಂಥ ಸಭಾ ಅಧ್ಯಕ್ಷನಂತೆ. ಅಂದರೆ ಸಭಾ ಮಂದಿರ ಇದೆಯಲ್ವ, ಯೆಹೂದ್ಯರಿಗೆ ಸಭಾ ಮಂದಿರ ಇದೆ ನೋಡಿ, ಆ ಸಭಾ ಮಂದಿರಕ್ಕೆ ಅಧ್ಯಕ್ಷನು ಕ್ರಿಸ್ಪನು. ಈ ಕ್ರಿಸ್ಪನು ಏನು ಮಾಡಿದನಂತ ನೋಡುವಾಗ, ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು ಮತ್ತು ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಅಂದರೆ ಕ್ರಿಸ್ಪನು ಎಂಬುವಂಥ ಈತನು, ಆತನು ಮನೆಯವರು, ಆನಂತರ ಕೆಲವರು ನಂಬಿ ದೀಕ್ಷಾ ಸ್ನಾನ ಪಡ್ಕೊಂಡಿದ್ದಾರೆ. ಅಲ್ಲಿ ನೋಡುವಾಗ ಯೆಹೂದ್ಯರಲ್ಲಿ ಪರಿಸಾಯರು, ಯಾಜಕರು ಅಂತ ಇದ್ದಾರೆ ನೋಡಿ ಪ್ರಿಯರು, ದೊಡ್ಡ ಗುಂಪಿನವರು. ನಾವು ಪರಿಸಾಯರು, ನಾವು ಶಾಸ್ತ್ರಿಗಳು, ನಮಗೆ ಧರ್ಮಶಾಸ್ತ್ರ ಗೊತ್ತಿದ್ದರೆ ಮತ್ತು ಪೌಲನು ಹೇಳುವಂಥ ಮಾತನ್ನು ಅರ್ಥ ಮಾಡಿಕೊಳ್ಳಲ್ವಾ? ಈಗಲೂ ಕೂಡ ಎಂಥವ್ರಿದ್ದಾರೆ ಗೊತ್ತಾ? ನಮಗೆಲ್ಲ ಗೊತ್ತು ಅಂತಾರೆ, ಎಲ್ಲ ಗೊತ್ತು ಅಂತ ಹೇಳ್ತಾರೆ. ಮಾಯ ಮಾತುಗಳನ್ನು ಸಭೆಯಲ್ಲಿ ಬೋಧನೆ ಮಾಡಿ ಏನ್ರಿ ಇಲ್ಲದು ಸಲ್ಲದು ಬೋಧನೆ ಪ್ರಿಯರೇ. ಒಬ್ಬನು ಮೊನ್ನೆ ನಮ್ಮ ಕರ್ನಾಟಕಕ್ಕೆ, ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಒಬ್ಬ ಸೇವಕನು ಬಂದಿದ್ದಾನೆ. ಓಕೆ, ಒಳ್ಳೆ ವಾಕ್ಯಗಳನ್ನು ಕೇಳಿದರೆ ದೇವರಿಗೆ ಸ್ತೋತ್ರವಾಗಲಿ. ಅಲ್ಲಿ ಎಲ್ಲಿಂದ ಬಂದರೂ ಪರವಾಗಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಆದರೆ ಏನು ಬೋಧನೆ ಮಾಡಿದ್ದಾನಂತ ನೋಡುವಾಗ ಅವನು ಬೋಧನೆ ಹೇಳ್ತಾನೆ ಪ್ರಿಯರೇ. ಹೇಳಿದ ನಂತರ, ನಾನು ಪ್ರಾರ್ಥನೆ ಮಾಡಿದರೆ 15 ವರ್ಷದವರೆಗೆ ನಿಮಗೆ ಪ್ರಾರ್ಥನೆ ಅವಶ್ಯಕತೆ ಇಲ್ಲ ಅಂತ ಇವನೆಲ್ಲಿ ಕಲ್ತಿದ್ದ? ನೀ ದರಿದ್ರನ್ನ ಮತ್ತೇನನ್ಬೇಕು ಇವನನ್ನು? ಅಲ್ಲ ಕಣೋ ಮೂಢ. ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಇರುವಂಥ ದೇವರು ಹೇಳಿರುವಾಗ, ಯೇಸು ಕ್ರಿಸ್ತನ ಹೇಳಿರುವಾಗ, ಅಪೊಸ್ತಲರು ಹೇಳಿರುವಾಗ ನೀನೆಲ್ಲಿ ಕಲ್ತಿದೆಯಾ ಕಣೋ ಮೂಢ? ಹೇಳ್ಬಾರ್ದಾ? ಹೀಗೆ ಹೇಳ್ಬಾರ್ದಾ? ಯಾರು ಏನಂದುಕೊಂಡು ನನಗೆ ಅವಶ್ಯಕತೆ ಇಲ್ಲ. ಕ್ರೈಸ್ತರು ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು ಬಲಿ ಆಗ್ತಾ ಇದ್ದಾರೆ. ಆಗಬಾರ್ದು, ಅದಕ್ಕೆ ಎಚ್ಚರಿಸ್ತಾ ಇದ್ದೀನಿ. ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು, ನನ್ನ ತಂಗಿಯರು, ನನ್ನ ಅಕ್ಕಂದಿರು ಬಲಿ ಆಗ್ತಾ ಇದ್ದಾರೆ. ಮೂಢರ ಮಾತನ್ನು ಕೇಳಿ ಇಂಥವ್ರು ಬಂದಾಗ ಪ್ರಶ್ನೆ ಆಗಬೇಕು, ಸರಿ ಮಾಡಿಕೊಡ್ರಿ ಅಂತ ಹೇಳಬೇಕು ಅವರನ್ನು. ಮತ್ತು ಆ ಬೋಧಕನ ಯಾಕೆ ಕರೆಸಿದ್ದಾನೆ? ಅವ್ರಿಗೇನಾದರೂ ಬುದ್ಧಿಜ್ಞಾನ ಇದೆಯಾ? ಬಂದವರು ಇವ್ರಿಗೇನಾದರೂ ಬುದ್ಧಿಜ್ಞಾನ ಇದೆಯಾ? ಏನು ಬೋಧನೆ ಮಾಡ್ತೀಯಾ?
ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಇರಬೇಕು ಅಂತ ಹೇಳೋದು ಬಿಟ್ಟು 15 ವರ್ಷದವರೆಗೆ ಪ್ರಾರ್ಥನೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆಯಂದರೆ ಏನು ನಿನ್ನ ಉದ್ದೇಶ? ಇಂಥವರೆಲ್ಲ ಸರಿ ಮಾಡ್ಕೋಬೇಕು ವಾಕ್ಯದ ಮೂಲಕ, ದೇವರ ವಾಕ್ಯದ ಮೂಲಕ ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಳ್ಳದೆ ಹೋದರೆ ಕಠಿಣವಾದ ತೀರ್ಪಾಗುತ್ತೆ. ಬೋಧಕರಾಗಿರುವಂಥ ನಮಗೆ ಕಠಿಣವಾದ ತೀರ್ಪು. ಯಾರಾದರೂ ಪರವಾಗಿಲ್ಲ, ವಾಕ್ಯವನ್ನು ಬಿಟ್ಟು ಯಾರು ಮಾತನಾಡಿದರೂ ಅವರನ್ನು ದೇವರು ಬಿಡೋದಿಲ್ಲ. ಇದು ದೇವರ ಮಾತು, ನನ್ನ ಮಾತಲ್ಲ, ನನ್ನ ಮಾತಲ್ಲ. ನೋಡಿ, ಸಭೆಯ ಅಧ್ಯಕ್ಷನು ಕ್ರಿಸ್ಪನು ಎಂಬುದು ಈತನು ಸಭೆಯ ಅಧ್ಯಕ್ಷನು, ಯೆಹೂದ್ಯರ ಸಭೆಯ ಅಧ್ಯಕ್ಷನು. ನಂಬಿದ್ದಾನ? ಕುಟುಂಬದವ್ರು ನಂಬಿದ್ದಾರಾ? ಕುಟುಂಬ ಸಹಿತವಾಗಿ ನಂಬಿದ್ದಾರೆ. ಆನಂತರ ನೋಡುವಾಗ ಏನ್ರಿ, ಆ ಕೊರಿಂಥ ಪಟ್ಟಣದಲ್ಲಿ ಅನೇಕರು ದೀಕ್ಷೆ ಸ್ಥಾನ ಪಡ್ಕೊಂಡಿದ್ದಾರಂತೆ. 18ನೇ ಅಧ್ಯಾಯ 9ನೇ ವಚನ ನೋಡಿ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 9ನೇ ವಚನ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತನಾಡುತ್ತಲೇ ಇರು, ನಾನು ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಪೌಲನೇ. ಅಂದರೆ ಆಲ್ರೆಡಿ ಪೌಲನು ಏನಂತ ಹೇಳಿದಾನೆ ಗೊತ್ತಾ? ನಾನು ನಿಮ್ಮನ್ನು ಬಿಟ್ಟು ಬೇರೆ ಅನ್ಯ ಜನಾಂಗದವರ ಬಳಿಯಲ್ಲಿ ಹೋಗುತ್ತೇನಂತ ಸಿದ್ಧನಾಗ್ತಾ ಇದ್ದಾನೆ ಪೌಲನು ಸಿದ್ಧನಾಗ್ತಾ ಇದ್ದಾನೆ. ಎಲ್ಲಿಗೋದ್ರೂ ಕೂಡ ಈ ಯೆಹೂದ್ಯರು ಬಂದು ತಡಿತಾ ಇದ್ದಾರಲ್ವ, ಕಿರಿಕಿರಿ ಮಾಡ್ತಾ ಇದ್ದಾರಲ್ವ, ಗಲಾಟೆಗಳು ಉಂಟು ಮಾಡ್ತಾ ಇದ್ದಾರಲ್ವ. ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, ಅನೇಕ ರೀತಿಯಲ್ಲಿ ಕಲ್ಲೆಸೆದು ಒಡೆದಾಕಿದ್ದಾರೆ ಕೊಂದಾಕೋದಿಕ್ಕೆ. ಲುಸ್ತ್ರದಲ್ಲಿ, ಅದೇ ಪ್ರಕಾರ ಫಿಲಿಪ್ಪು ಪಟ್ಟಣದಲ್ಲಿ, ಆನಂತರ ಥೆಸಲೋನಿಕೆ ಪಟ್ಟಣದಲ್ಲಿ, ಬೆರೋಯ ಪಟ್ಟಣದಲ್ಲಿ, ಅಥೇನೆ ಪಟ್ಟಣದಲ್ಲಿ, ಎಲ್ಲಿ ನೋಡಿದ್ರು ಕೂಡ ಗಲಾಟೆಗಳು. ಕೊರಿಂಥಕ್ಕೆ ಬಂದಿದ್ದಾರೆ, ಇಲ್ಲಿ ಸುವಾರ್ತೆಗೋಸ್ಕರ ಬಂದಿದ್ದಾರೆ, ನಡ್ಕೊಂಡು ಹೋಗಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಊಟದಗೋಸ್ಕರ ಕಷ್ಟಪಟ್ಟು ಅವರೇ ಕೆಲಸ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಅಯ್ಯ ನಂಬಿರಿ, ಅಯ್ಯ ದೇವ್ರ ಬಗ್ಗೆ ನಂಬಿ, ಅಯ್ಯ ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳಿ. ನಮಗೆ ರಕ್ಷಣೆ ಬೇಕು. ಕುಲ ಜಾತಿ ಮತ್ತಲ್ಲ, ನಾವೆಲ್ಲರೂ ದೇವರ ಮಕ್ಕಳು. ದೇವ್ರ ಬಳಿಯಲ್ಲಿ ನಾವು ಹೋಗಬೇಕು. ನಮಗೆ ರಕ್ಷಣೆ ಬೇಕು. ಈ ಲೋಕದಲ್ಲಿ ಪಾಪದಲ್ಲಿದ್ದೀರಾ, ಸರಿ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಬೇಡವಾ? ಅದಕ್ಕೆ ಅಲ್ಲಿ ಕೊರಿಂಥದಲ್ಲಿ ಕಿರಿಕಿರಿ ಮಾಡಿರುವುದರಿಂದ ನಾನು ಅನ್ಯರ ಬಳಿಯಲ್ಲಿ ಹೋಗ್ತೇನೆ ಅಂತ ಸಿದ್ಧನಾಗಿದ್ದಾನೆ. ಆದರೆ ದೇವರು ದರ್ಶನ ಕೊಡ್ತಾನೆ, ಪೌಲನೇ ಮಾತಾಡು ಮಗನೇ, ಯಾಕೆಂದರೆ ಈ ಪಟ್ಟಣದಲ್ಲಿ ನನ್ನ ಭಕ್ತರಿದ್ದಾರೆ, ಕೊರಿಂಥದಲ್ಲಿ ನನ್ನ ಜನರಿದ್ದಾರೆ, ನನ್ನ ಮಾತನ್ನು ಕೇಳೋರಿದ್ದಾರೆ. ನೀನು ಮಾತಾಡು ಪೌಲನೇ. ಅದೇ ಹೇಳ್ತಾರೆ ನೋಡಿ 9ನೇ ವಚನ, ನೀನು ಹೆದರಬೇಡ. 9ನೇ ವಚನ, ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ. ಕೊರಿಂಥದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ಪೌಲನ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾನು, ಪೌಲನ ಜೊತೆಯಲ್ಲಿ ಪ್ರಭು ಕೂಡ ಇದ್ದಾನೆ. ಪ್ರಿಯರೇ, ಪ್ರಭು ಇದ್ದರೆ ಏನ್ರಿ ಕೆಲವು ಸಂದರ್ಭಗಳಲ್ಲಿ ಏನ್ರಿ ಒಡಿವಾಗಿಲ್ವಾ? ಇದ್ದಾನೆ. ದೇವರು ಹೇಗೆ ಗೊತ್ತಾ, ಪ್ರಭು ಹೇಗೆ ಗೊತ್ತಾ, ನಿನಗಲ್ಲಪ್ಪ ಹೊಡೆಯೋದು, ನನ್ನನ್ನು ಹೊಡಿತಾ ಇದ್ದಾರೆ. ನಿನ್ನನ್ನು ಹೇಳ್ಕೊಂಡು ಹೋಗ್ತಾ ಇಲ್ಲಪ್ಪ ಅವರು ಯೋಧ್ಯರು, ನನ್ನನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನ ಮೇಲೆ ಕಲ್ಲು ಎಸಿತಾ ಇಲ್ಲಪ್ಪ, ನನ್ನ ಮೇಲೆ ಎಸಿತಾ ಇದ್ದಾರೆ ಅವರು. ಈಗಲೂ ಕೂಡ ಇದೆಯಾ ಆ ಮಾತು? ಧೈರ್ಯ ಇದೆಯಾ? ಮೊಟ್ಟ ಮೊದಲು ಕ್ರೈಸ್ತರಿಗಂದರೆ ಕ್ರೈಸ್ತರಿಗೆ ಅನ್ನೋದಲ್ಲ, ಕ್ರಿಸ್ತನಿಗಂತ ಇದ್ದಾರೆ. ಕ್ರೈಸ್ತರ ಮೇಲೆ ಕೈ ಹಾಕಿದರೆ ಮೊಟ್ಟ ಮೊದಲು ಯೇಸು ಕ್ರಿಸ್ತರ ಮೇಲೆ ಕೈ ಬೀಳ್ತಾ ಇದೆ. ಯೇಸು ಕ್ರಿಸ್ತರ ಮೇಲೆ ಕೈ ಬೀಳ್ತಾ ಇದ್ದಾರೆ, ನಿಮ್ಮ ಮೇಲೆ ಅಲ್ಲ. ನೀವು ನಿಜವಾಗ್ಲೂ ವಾಕ್ಯದ ಪ್ರಕಾರ ಭಕ್ತರಾಗಿರಿ, ನಿಜವಾಗ್ಲೂ ವಾಕ್ಯದ ಪ್ರಕಾರ ಜೀವಿಸ್ತಾ ಇರಿ. ಇದ್ದರೆ ಒಂದು ವೇಳೆ ಯಾರಾದರೂ ಕೈ ಮಾಡಿದ್ರೆ ಅವರನ್ನು ನೀವು ಕ್ಷಮಿಸಿಬಿಡಿ. ಆದರೆ ದೇವ್ರು ನೋಡ್ಕೊಳ್ತಾರೆ, ದೇವರಿಗೆ ಒಪ್ಪಿಸಿಬಿಡಿ ಪ್ರಿಯರೇ. ನೀವು ಯಾಕೆಂದರೆ ಅವರು ಕಾಪಾಡಬೇಕು, ಅವರು ರಕ್ಷಣೆ ಹೊಂದಬೇಕು ಅಂತ ಮಾತ್ರ ನೀವು ಎದುರು ನೋಡಿ ಅಷ್ಟೇ. ಅವ್ರಿಗೆ ನಾಶ ಆಗಬೇಕು, ಅವ್ರಿಗೆ ಶ್ರಮೆ ಬರಬೇಕು ಎಂಬ ಒಂದು ಆಲೋಚನೆಯಲ್ಲಿ ಹೋಗಬೇಡಿ. ಅಂಥ ಆಲೋಚನೆ ಮಾಡೋಕ್ಕೆ ಹೋಗಲೇಬೇಡಿ. ಮನೆಯಲ್ಲಿದ್ದವ್ರನ್ನ ಪ್ರೀತಿಸಿ, ಹೊರಗಡೆ ಇದ್ದವ್ರನ್ನ ಪ್ರೀತಿಸಿ, ಸಭೆಯಲ್ಲಿದ್ದವ್ರನ್ನ ಪ್ರೀತಿಸಿ, ಎಲ್ಲರಿಗೋಸ್ಕರ ಪ್ರಾರ್ಥಿಸಿ. ಯಾರಿಗೂ ಮೋಸ ಮಾಡೋದಕ್ಕೆ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ. ಸಭೆಯಿಂದ ತಳ್ಳಬೇಕು ಎನ್ನುವಂಥ ಆಲೋಚನೆ ಕೂಡ ಮಾಡಬೇಡಿ. ದರಿದ್ರ ಅದೆಲ್ಲ ದೊಡ್ಡ ದರಿದ್ರ. ನೀನು ದೇವರ ಮಗನು, ನೀನು ದೇವರ ಪುತ್ರನು, ಪುತ್ರಿಯಳು ನೀನು. ಹಾಗಿರುವಾಗ ನಿನ್ನನ್ನು ತಳ್ಳುವಂಥ ಅಧಿಕಾರ ಈ ಪ್ರಪಂಚ ದೇಶದಲ್ಲಿ ಯಾರಿಗೂ ಕೊಟ್ಟಿಲ್ಲ.
ಕೊಟ್ಟಿಲ್ಲ ದೇವರು. ಆಲೋಚನೆ ಮಾಡಿ. 11ನೇ ವಚನ, ಅವನು 1 ವರ್ಷ 6 ತಿಂಗಳು ಅಲ್ಲೇ ಇದ್ದುಕೊಂಡು ಆ ಜನರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡುತ್ತಿದ್ದನು. ಎಷ್ಟು ದಿನ ಇದ್ದಾನಂತೆ? ಸುಮಾರು 1.5 ವರ್ಷ ಕೊರಿಂತದಲ್ಲಿ. 1 ದಿನ ಅಲ್ಲ, 2 ದಿನ ಅಲ್ಲ, 1.5 ವರ್ಷ ಕೊರಿಂತದಲ್ಲಿ ಸುವಾರ್ತೆ. ಯಾಕೆ? ಪ್ರಭು ದರ್ಶನ ಕೊಟ್ಟಿರುವುದರಿಂದ ಅಲ್ಲೇ ಉಳ್ಕೊಂಡಿದ್ದಾನೆ. ಇರಪ್ಪ, ಸುವಾರ್ತೆ ಮಾಡು, ಮಾತನಾಡು. ಆಯಿತು ಪ್ರಭು, ಆಯಿತು. ಆನಂತರ ಏನಾಗುತ್ತೆ ಒಂದು ಸಾರಿ ನೋಡೋಣ. 12ನೇ ವಚನ ಓದು. ಗಲ್ಲಿಯೋನನು ಅಕಾಯದ ಅಧಿಪತಿಯಾಗಿರಲು ಯೆಹೂದ್ಯರು ಒಗ್ಗಟ್ಟಾಗಿ ಪೌಲನ ಮೇಲೆ ಬಿದ್ದು ಅವನನ್ನು ನ್ಯಾಯಸ್ಥಾನದ ಮುಂದೆ ಹಿಡಿತಂದು, ಇವನು ದೇವರನ್ನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪೂಜಿಸುವುದಕ್ಕೆ ಜನರನ್ನು ಒಡಂಬಡಿಸುತ್ತಾನೆ ಎಂದು ದೂರು ಹೇಳಿದರು. ಅಂದರೆ ಗಲ್ಲಿಯೋನನು ಎಂಬುವಂಥ ಅಕಾಯದ ಅಧಿಪತಿಯಾಗಿರಲು. ಒಂದು ಸಾರಿ ಮ್ಯಾಪ್ ಹಾಕಪ್ಪ. ಈ ಕೊರಿಂತ ಪಕ್ಕದಲ್ಲಿ ಕೆಳಗಡೆ ಅಕಾಯ ಅಂತ ಇರುತ್ತೆ ನೋಡಿ, ಅಕಾಯ ಕೆಳಗಡೆ ಸ್ವಲ್ಪ ಜೂಮ್ ಮಾಡು. ಈ ಅಕಾಯ ಎನ್ನುವಂಥ ಈ ಒಂದು ಪ್ರಾಂತಕ್ಕೆ ಗಲ್ಲಿಯೋನನು ಎಂಬುವಂಥ ಅಕಾಯದ ಅಧಿಪತಿಯಾಗಿದ್ದಾನಂತೆ. ಅಕಾಯದ ಅಧಿಪತಿ. ಇದಕ್ಕೂ ಕೊರಂತಿ ಕೂಡ ಆ ಪ್ರಾಂತಕ್ಕೆ ಸಂಬಂಧಪಟ್ಟದ್ದು. ತೆಗಿಪ. ಈಗ ಇವರೆಲ್ಲರೂ ಯೆಹೂದ್ಯರಿದ್ದಾರಲ್ಲ, ಯೆಹೂದ್ಯರೆಲ್ಲರೂ ಸೇರಿ ಪೌಲನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಹಿಡಿದುಕೊಂಡು ಸೀದಾ ಅಕಾಯದ ಅಧಿಪತಿಯಾಗಿರುವಂಥ ಏನ್ರಿ ಗಲ್ಲಿಯೋನನ ಬಳಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಈತನ ಯಾರಂತ ನೋಡುವಾಗ ಈ ರೋಮನರ ಆಳ್ವಿಕೆಯಲ್ಲಿ ಒಬ್ಬ ಪ್ರಸಿದ್ಧನು. 2ನೇದಾಗಿ ತತ್ವಜ್ಞಾನಿ. ಈತನು ತತ್ವಜ್ಞಾನಿಯಾಗಿದ್ದಾನೆ. ಏನ್ರಿ ಅಧಿಕಾರದಲ್ಲಿ ಕೂಡ ಇದ್ದಾನೆ. ಈತನ ಬಳಿಯಲ್ಲಿ ಪೌಲನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಎಳ್ಕೊಂಡು ಹೋದ ನಂತರ ಆತನು ಬಂದಿದ್ದಾನೆ, ಎಲ್ಲರೂ ಸೇರಿದ್ದಾರೆ. ಏನು ವಿಷಯವನ್ನು ಹೇಳ್ಪ ಅಂದಾಗ ಈ ಯೆಹೂದ್ಯರೆಲ್ಲರೂ ಸೇರಿ ಈ ಪೌಲನಿದ್ದಾನಲ್ಲ, ಈ ಪೌಲನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾವನೋ ಬೇರೆ ದೇವರನ್ನು ಕುರಿತು ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ದೂರನ್ನು ಸಲ್ಲಿಸ್ತಾ ಇದ್ದಾರೆ. 12ನೇ ವಚನ ಮತ್ತೊಂದು ಸಾರಿ, ಗಲ್ಲಿಯೋನನು ಅಕಾಯದ ಅಧಿಪತಿಯಾಗಿರಲು ಯೆಹೂದ್ಯರು ಒಗ್ಗಟ್ಟಾಗಿ ಪೌಲನ ಮೇಲೆ ಬಿದ್ದು ಅವನನ್ನು ನ್ಯಾಯಸ್ಥಾನದ ಮುಂದೆ ಹಿಡಿತಂದು, ಇವನು ದೇವರನ್ನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪೂಜಿಸುವುದಕ್ಕೆ ಜನರನ್ನು ಒಡಂಬಡಿಸುತ್ತಾನೆ ಎಂದು ದೂರು ಹೇಳಿದರು. ದೇವರನ್ನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪೂಜಿಸಬೇಕು ಎಂದು ಪೌಲನು ಹೇಳ್ತಾ ಇದ್ದಾನೆ ಎನ್ನುವಂಥದ್ದು ದೂರು ಹೇಳಿದಾರಂತೆ. ಪೌಲನು ಪ್ರತಿವಾದ ಮಾಡಬೇಕೆಂದಿದ್ದಾಗ, ಅಂದರೆ ಪೌಲನು ಆಲ್ರೆಡಿ ಮಾತನಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಜನರೆಲ್ಲರೂ ಕೂಡಿದ್ದಾರೆ. ಯೆಹೂದ್ಯರು ಬಂದು ಅಧಿಪತಿಗೆ ದೂರನ್ನು ಸಲ್ಲಿಸಿದ್ದಾರೆ. ಆನಂತರ ಈ ಅಧಿಪತಿ ಏನು ಮಾಡಿದ್ದಾನೆ ನೋಡಿ. ಯಾಕೆಂದರೆ ಅಧಿಪತಿ ನೋಡುವಾಗ ಒಂದು ಒಳ್ಳೆ ರೀತಿಯಲ್ಲಿ, ಅಂದರೆ ಈ ರೋಮನರ ಆಳ್ವಿಕೆಯಲ್ಲಿ ಈತನು ಕೂಡ ಒಂದು ರೀತಿಯಲ್ಲಿ ನೋಡುವಾಗ ತತ್ವಜ್ಞಾನಿ ಅಂತೆ. ಅಂದರೆ ಒಂದು ರೀತಿಯಲ್ಲಿ ಜ್ಞಾನಿ. ಆತನು ಜ್ಞಾನಿಯಾಗಿರುವಾಗ ಆತನು ಏನು ಮಾತನಾಡ್ತಾ ಇದ್ದನು, ಕೆಳಗಡೆ ಮಾತನ್ನು ನೋಡಿ. 14, ಪೌಲನು ಪ್ರತಿವಾದ ಮಾತನಾಡಬೇಕೆಂದಿದ್ದಾಗ, ಅಂದರೆ ಮಾತನಾಡೋದಕ್ಕೆ ಪೌಲನು ರೆಡಿಯಾಗಿದ್ದಾನೆ. ಸಿದ್ಧನಾದಾಗ ಗಲ್ಲಿಯೋನನು ಯೆಹೂದ್ಯರಿಗೆ, ಅಂದರೆ ಪೌಲನಿಗೆ ಮಾತನಾಡೋದಕ್ಕೆ ಬಿಡಲಿಲ್ಲ. ಗಲ್ಲಿಯೋನನು ಇದ್ದಾನಲ್ಲ, ಅಧಿಪತಿ ಇದ್ದಾನೆ ನೋಡಿ, ಈತನು ಮಾತನಾಡ್ತಾ ಇದ್ದಾನೆ. ಈತನು ಏನು ಮಾತನಾಡ್ತಾ ಇದ್ದಾನು ನೋಡಿ. ಗಲ್ಲಿಯೋನನು ಯೆಹೂದ್ಯರಿಗೆ, ಎಲೆ ಯೆಹೂದ್ಯರೇ, ಅನ್ಯಾಯವು ದುಷ್ಕಾರ್ಯವು ಇಂಥದ್ದೇನಾದರೂ ಇದ್ದ ಪಕ್ಷಕ್ಕೆ ನಾನು ನಿಮ್ಮ ಮಾತನ್ನು ಸಹನದಿಂದ ಕೇಳುವುದು ನ್ಯಾಯವೇ. ಅಂದರೆ ಈ ಪೌಲನು ಎಂಬುವಂಥ ಈ ಮನುಷ್ಯನನ್ನೇ ಎಳ್ಕೊಂಡು ಬಂದಿದ್ದೀರಾ. ಎಳ್ಕೊಂಡು ಬಂದ ನಂತರ ಈ ವಿಷಯದಲ್ಲಿ ಏನಾದರೂ ಅನ್ಯಾಯ ಮಾಡಿದರೆ, ಏನಾದರೂ ಅಕ್ರಮ ಮಾಡಿದರೆ, ನಿಮ್ಮನ್ನೇನಾದರೂ ದೋಚಿಕೊಂಡಿದರೆ, ನಿಮಗೇನಾದರೂ ಮೋಸ ಮಾಡಿದರೆ ನೀವು ನನ್ನ ಹತ್ರ ಬಂದು ಮಾತನಾಡಬೇಕು. ಮಾತನಾಡಿದರೆ ಆ ಮಾತನ್ನು ನಾನು ಕೇಳಬೇಕು. ಕೇಳುವಂಥದ್ದು ಅದು ನ್ಯಾಯ. ಆದರೆ ಏನು ಮಾತನಾಡ್ತಾ ಇದ್ದೀರಾ ನೀವು? ಏನು ಮಾತನಾಡ್ತಾ ಇದ್ದೀರಾ? ಆದರೆ ನೀವು ಮಾಡುವ ವಿವಾದವು ಬೋಧನೆಯನ್ನು, ಹೆಸರುಗಳನ್ನು, ನಿಮ್ಮ ಧರ್ಮಶಾಸ್ತ್ರವನ್ನು ಕುರಿತದ್ದಾಗಿ ಇರುವುದರಿಂದ ಅವುಗಳನ್ನು ನೀವೇ ನೋಡಿಕೊಳ್ಳಿರಿ. ಇಂಥ ವಿಷಯಗಳನ್ನು ವಿಚಾರಣೆ ಮಾಡೋದಕ್ಕೆ ನನಗಂತೂ ಮನಸ್ಸಿಲ್ಲ ಹೇಳ್ತಾ ಇದ್ದಾನೆ. ಏನು ಇದು ಧರ್ಮಶಾಸ್ತ್ರ ಅಂತ ಇದ್ದೀರಾ, ದೇವರಂತ ಇದ್ದಾರೆ, ನೀವು ನೋಡ್ಕೊಳ್ಳಿ, ನನಗೆ ಆಗಬೇಕಿದ್ದೆಲ್ಲ. ನಾನು ಒಬ್ಬ ಅಧಿಪತಿ, ನಾನು ಒಬ್ಬ ಸಮಾಜ ಸೇವಕ, ನಾನೇನು ಮಾಡ್ತೀನಿ? ನಿಮ್ದು ಏನಾದರೂ ದೋಚ್ಕೊಂಡಿದ್ದಾನಾ? ಇಲ್ಲ. ನಿಮ್ಗೆ ಏನಾದರೂ ಅನ್ಯಾಯ ಮಾಡಿದ್ದಾನಾ? ಇಲ್ಲ. ನಿಮ್ಗೆ ಏನಾದರೂ ಮೋಸ ಮಾಡಿದ್ದಾನಾ ಈ ಪೌಲನು? ಇಲ್ಲ.
ಆಗಿರುವಾಗ ಯಾವುದನ್ನು ಕುರಿತು ದೂರ ಹೇಳ್ತಾ ಇದ್ದೀರಾ? ಧರ್ಮಶಾಸ್ತ್ರ, ದೇವರ ಧರ್ಮಶಾಸ್ತ್ರದ ಬಗ್ಗೆ ನನಗೇನಾದರೂ ಗೊತ್ತಿದೆಯಾ? ಧರ್ಮಶಾಸ್ತ್ರದ ಬಗ್ಗೆ ನನಗೇನಾದರೂ ಗೊತ್ತಿದೆಯಾ? ಗಲ್ಲಿಯೋನನ್ನು ಹೇಳುವಂಥ ಮಾತು, ಅಧಿಪತಿ ಹೇಳುವಂಥ ಮಾತು. ಪೌಲನಲ್ಲಿ ಮತ್ತೆ ತಪ್ಪು ಮಾಡಿಲ್ಲ ಅಂತೀರಾ, ಏನು ಮಾಡಿಲ್ಲ ಅಂತೀರಾ, ಧರ್ಮಶಾಸ್ತ್ರದ ಬಗ್ಗೆ ಏನು ಮಾತಾಡಿ, ಅದು ನೀವು ನೋಡ್ಕೊಳ್ರಿ, ನನಗೆ ಯಾಕೆ ಅಂತ ಹೇಳಿ ಅಲ್ಲಿಂದ ಎಲ್ಲರನ್ನ ಹೊರಡಿಸಿ ಬಿಡ್ತಾನೆ. ಇಲ್ಲಿಂದ ಹೊರಟೋಗಿ, ಇಲ್ಲಿ ನಿಂತ್ಕೋಬೇಡಿ, ಇಲ್ಲಿ ಹೊರಟೋಗಿಲ್ಲಿ. ಯೆಹೂದ್ಯರನ್ನು ಇವರನ್ನು ಎಲ್ಲರನ್ನ ಓಡಿಸ್ಬಿಡ್ತಾನೆ. ನೋಡಿ ಪ್ರಿಯರೇ, 16ನೇ ವಚನ, ಅವರನ್ನು ನ್ಯಾಯಾಸನದ ಎದುರಿನಿಂದ ಹೊರಡಿಸಿ ಬಿಟ್ಟನು. ಆಗ ಜನರೆಲ್ಲರೂ ಸಭಾಮಂದಿರದ ಅಧ್ಯಕ್ಷನಾದ ಸೊಸ್ತೇನನನ್ನು ಹಿಡಿದುಕೊಂಡು ನ್ಯಾಯಸ್ಥಾನದ ಮುಂದೆಯೇ ಹೊಡೆದರು. ಸೊಸ್ತೇನನನ್ನು ಹೊಡೆದಿದ್ದಾರಂತೆ. ಇವಾಗ ಅಂದರೆ ಗಲ್ಲಿಯೋನನು ಎಂಬುವಂಥ ಅಧಿಪತಿ ಇದ್ದಾನಲ್ವಾ, ಈತನೇನು ಮಾಡಿದ್ದಾನಂದರೆ ಎಲ್ಲರನ್ನು ಓಡಿಸ್ಬಿಡ್ತಾನೆ. ಇಲ್ಲಿಂದ ಹೊರಟೋಗಿ ಅಂತೇಳಿ ಗದರಿಸಿ ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟಾಗ ಯೆಹೂದ್ಯರು ಏನು ಮಾಡ್ತಾರೆ? ಯೆಹೂದ್ಯರು ಏನು ಮಾಡ್ತಾರಂತ ನೋಡುವಾಗ, ಯೆಹೂದ್ಯರು ಆಗ ಜನರೆಲ್ಲರೂ ಸಭಾಮಂದಿರದ ಅಧ್ಯಕ್ಷನಾದ ಸೊಸ್ತೇನನನ್ನು ಹಿಡಿದುಕೊಂಡು ನ್ಯಾಯಸ್ಥಾನದ ಮುಂದೆಯೇ ಹೊಡೆದರು. ಈತನನ್ನು ಯಾಕೆ ಹೊಡೆದಿದ್ದಾರೆ? ಸೊಸ್ತೇನನನ್ನು. ಈತನ ಯಾರಂತ ನೋಡುವಾಗ ಸಭಾಮಂದಿರದ ಅಧ್ಯಕ್ಷನಂತೆ ಸೊಸ್ತೇನನು. ಸಭಾಮಂದಿರದ ಅಧ್ಯಕ್ಷನಂತೆ. ಸಭಾಮಂದಿರದ ಅಧ್ಯಕ್ಷನಾಗಿರುವಂಥ ಸೊಸ್ತೇನನನ್ನು ಯಾಕೆ ಹೊಡೆದಿದ್ದಾರೆ ಅಂತ ನೋಡುವಾಗ, ಈ ಸೊಸ್ತೇನನು ಕ್ರಿಸ್ತನನ್ನು ನಂಬಿಕೊಂಡಿದ್ದಾನೆ. ಪೌಲನು ಹೇಳಿರುವಂಥ ಮಾತನ್ನು ನಂಬಿಕೊಂಡಿದ್ದಾನೆ. ಈತನ ಬಳಿಯಲ್ಲಿದ್ದಾನೆ. ಒಂದು ಸಾರಿ ನೋಡೋಣ, ಅದು ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವರ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವ ಎಲ್ಲರಲ್ಲಿಯೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಅಂದರೆ ಕೊರಿಂಥದವರಿಗೆ ಒಂದು ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಅವ್ರ ಜೊತೆಗೆ ಯಾರಿದ್ದಾರೆ? ಅವ್ರ ಜೊತೆಯಲ್ಲಿ, ಪೌಲನ ಜೊತೆಯಲ್ಲಿ ಸೊಸ್ತೇನನು ಇದ್ದಾನಂತೆ. ಯಾರು? ಸೊಸ್ತೇನನು. ಈ ಸೊಸ್ತೇನನು ಯಾರು ಗೊತ್ತಾ? ಮೊದಲು ಯೆಹೂದ್ಯರ ಸಭಾ ಮಂದಿರಕ್ಕೆ ಅಧ್ಯಕ್ಷನು. ಯೆಹೂದ್ಯರ ಸಭಾ ಮಂದಿರಕ್ಕೆ ಅಧ್ಯಕ್ಷನಾಗಿರುವಾಗ ಆ ಅಧ್ಯಕ್ಷನೇ ಯೇಸು ಕ್ರಿಸ್ತ ನಂಬಿಕೊಂಡು ಪೌಲನನ್ನು ಸೇರಿಸ್ಕೊಂಡಿದ್ದಾನೆ. ಆದ್ದರಿಂದ ಇವನು ಹೊಡೀರಿ ಅಂತೇಳಿ ಸೊಸ್ತೇನನನ್ನು ಏನ್ರಿ ಮೆತ್ತು ಹೊಡಿತಾ ಇದ್ದಾರೆ ಅಲ್ಲಿ. ಅಂದರೆ ಯೆಹೂದ್ಯರಿಗೆ ಏನು ಹೇಳಬೇಕು ಪ್ರಿಯರ ದೇವ್ರ ಮಕ್ಕಳಿರ? ಯೆಹೂದ್ಯರಿಗೆ ಏನಾದರೂ ಉಳಿಯೋ ಕಾಲ ಇದೆಯಾ? ಅದಕ್ಕೆ ಯೇಸು ಕ್ರಿಸ್ತರು ಯೆಹೂದ್ಯರನ್ನು ಕುರಿತು ಹೇಳಿರುವಂಥ ಮಾತಿನ ಗೊತ್ತಾ? ಏನದು? ಯೆರೂಸಲೇಮ್ ಪಟ್ಟಣವೇ, ಯೆರೂಸಲೇಮೇ, ಯೆರೂಸಲೇಮೇ, ನಿನ್ನ ಮಕ್ಕಳನ್ನು ಎಷ್ಟೋ ಸಾರಿ ನಾನು ಕಾಪಾಡಿಕೊಳ್ಳೋದಕ್ಕೆ ನಾನು ಪ್ರವಾದಿಗಳನ್ನು ಇಲ್ಲಾಂದರೆ ಬೋಧಕರನ್ನು ಕಳಿಸಿಕೊಟ್ಟಾಗ ನೀನು ಕೊಲ್ಲುವವಳೆ. ಆ ಮಾತು ಒಂದು ಸಾರಿ ನೋಡಿದ್ರೆ ಚೆನ್ನಾಗಿರುತ್ತೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ ಏನ್ರಿ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ ನೋಡಿ, ಇಷ್ಟು ಚೆನ್ನಾಗಿರುತ್ತೆ. ಯಾರನ್ನು ಕುರಿತು ಅಂತ ನೋಡುವಾಗ ಈ ಯೆಹೂದ್ಯರನ್ನು ಕುರಿತೇ ಆ ಮಾತು ಹೇಳ್ತಾನೆ ಪ್ರಿಯರೇ. 23:37 ವಚನ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈ ಯೆಹೂದ್ಯರನ್ನು ಕುರಿತೇ ಕೈ ಬಿಟ್ಟಿದ್ದಾನೆ ಪ್ರಿಯರೇ. ಅದಕ್ಕೆ ಇವರು ಎಲ್ಲೋದರೂ ಕೂಡ ಕ್ರಿಸ್ತನ ಬಗ್ಗೆ ಮಾತನಾಡಿ ದೇವರ ಸುವಾರ್ತೆ ಸಾರುವಾಗ ಮೆಲ್ಲಗೆ ಬಂದುಬಿಡ್ತಾರೆ. ಬಂದ ನಂತರ ಗಲಾಟೆ ಮಾಡ್ತಾರೆ, ಆನಂತರ ಕಿರಿಕಿರಿ ಮಾಡ್ತಾರೆ, ಆನಂತರ ಕೇಳಿಲ್ಲ ಅಂದರೆ ಕೈಯಲ್ಲಿ ಕಲ್ಲುಗಳನ್ನ ಇಟ್ಕೊಳ್ತಾರೆ, ಹೊಡೆದು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಬದಲಾಗಿಲ್ಲ, ಜನ ಬದಲಾಗಿಲ್ಲ.
ಅಂಥ ಪರಿಸ್ಥಿತಿ ಪ್ರಿಯರೇ. ಇವಾಗ ಕೊರಿಂಥದಲ್ಲಿ ಸುವಾರ್ತೆ ಮಾಡುವಾಗಲೂ ಕೂಡ ಏನ್ರಿ ಪೌಲನನ್ನು ಕರ್ಕೊಂಡೋಗಿ ಹೇಳ್ಕೊಂಡೋಗಿ ಸೊಸ್ತೇನನ್ನು ಈ ಪೌಲನನ್ನು ಹೇಳ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಅಧಿಪತಿ ನೋಡುವಾಗ ನಿಮ್ಮದೇ ನೀವು ನೋಡಿಕೊಡ್ರಿ ಅಂತ ಕಳಿಸಿಕೊಟ್ಟಾಗ ಈ ಸೊಸ್ತೆಯನ್ನು ಹಿಡಿದುಕೊಂಡು ಹೊಡಿತಾ ಇದ್ದಾರೆ. ಆತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರೋ ಒಬ್ಬ ಭಕ್ತನು. ಯಾರು? ಆತನು ಒಬ್ಬ ಭಕ್ತನು. ಓಕೆ, ಈಗ ಇನ್ನೊಂದು 18ನೇ ವಚನಕ್ಕೆ ಬರೋಣ. ಅಪೋಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 18ನೇ ವಚನ. ಪೌಲನು ಇನ್ನೂ ಅನೇಕ ದಿವಸ ಅಲ್ಲಿದ್ದ ಮೇಲೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡು ತನಗೆ ದೀಕ್ಷೆ ಇದ್ದದರಿಂದ ಕೆಂಕ್ರೆಯದಲ್ಲಿ ಕ್ಷೌರ ಮಾಡಿಸಿಕೊಂಡು ಹಡಗವನ್ನು ಹತ್ತಿ ಸಿರಿಯಕ್ಕೆ ಹೊರಟನು. ಅಂದರೆ ಇಲ್ಲಿ ನೋಡಿ, ಪೌಲನು ಇನ್ನೂ ಅನೇಕ ದಿವಸ ಅಲ್ಲಿದ್ದ ಮೇಲೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡು ತನಗೆ ದೀಕ್ಷೆ ಇದ್ದದರಿಂದ ಕೆಂಕ್ರೆಯದಲ್ಲಿ ಕ್ಷೌರ ಮಾಡಿಸಿಕೊಂಡಿದ್ದಾನಂತೆ. ಅಂದರೆ ತಲೆ ಬೋಳಿಸ್ಕೊಂಡಿದ್ದಾನಂತೆ. ದೀಕ್ಷೆ ಇದೆಯಂತೆ ಅಂದರೆ ಹರಕೆ ಮಾಡಿದ್ದಾನಂತೆ. ಯಾವ ಹರಕೆ ಇದು ಅಂತ ನೋಡುವಾಗ, ಒಂದು ಕಾಲದಲ್ಲಿ ಇಸ್ರಾಯೇಲ್ರಿಗೆ ಕೊಡಲ್ಪಟ್ಟಿರುವಂಥ ಒಂದು ಆಚಾರಗಳು, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಸಬ್ಬತ್ತು ದಿನ ಆಗಿರ್ಬೋದು, ಆನಂತರ ಹಬ್ಬಗಳಾಗಿರ್ಬೋದು, ಏನಾದರೂ ಪಾಪ ಮಾಡುವಾಗ ಏನಾದರೂ ಬಲಿ ಕೊಡುವಂಥದ್ದಾಗಿರ್ಬೋದು, ದೇವರೇ ಮುಂದಿನ ವರ್ಷ ಇದು ಕೊಡ್ತೀನಿ ಅದು ಕೊಡ್ತೀನಿ ಈ ಥರ ಅಂತ ಹೇಳ್ಕೊಳ್ಳುವಂಥದ್ದು, ಇಲ್ಲಾಂದರೆ ತಲೆಯಲ್ಲಿ ಕೂದಲು ಕೊಡ್ತೀನಿ ಅಂತ ಹೇಳ್ಕೊಳ್ಳೋದು ಇದೆಯಲ್ಲ. ಇದು ಒಂದು ಕಾಲದಲ್ಲಿ ಇಸ್ರಾಯೇಲ್ಯರ ಬಳಿಯಲ್ಲಿ ಅರಿಕೆ ಅನ್ನುವಂಥದ್ದು ಇರುತ್ತೆ. ಮತ್ತು ಈ ಯೇಸು ಕ್ರಿಸ್ತ ನಂಬಿರುವಂಥ ಈ ಪೌಲನು ಯಾಕೆ ಇಂಥ ಅರಿಕೆ ಹೊರಿಸ್ತಾ ಇದ್ದಾನೆ ಅಂದರೆ, ಇಂಥ ದೀಕ್ಷೆ ಯಾಕೆ ಮಾಡ್ತಾ ಇದ್ದಾನೆ, ಯಾಕೆ ತಲೆಯಲ್ಲಿರುವಂಥ ಏನ್ರಿ ಕೂದಲನ್ನು ಕ್ಷೌರ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ನೋಡುವಾಗ, ಇದು ಕೂಡ ಅಷ್ಟೇ ರೀ, ಏನಿಲ್ಲ, ಅಲ್ಲಿ ಯೆಹೂದ್ಯರಿದ್ದಾರಲ್ವ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಮಾತ್ರ. ಅವರನ್ನು ಸಮಾಧಾನ ಪಡಿಸೋದಕ್ಕೆ ನನಗೆ ಆರಿಕೆ ಇದೆ, ನಾನು ಅಲ್ಲಿ ಕೆಂಕ್ರೆಯದಲ್ಲಿ ಕ್ಷೌರ ಮಾಡಿಸ್ಕೊಂಡು ನಾನು ಮತ್ತೆ ಸೀದಾ ಸಿರಿಯಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಳ್ತಾರೆ. ಅಂದರೆ ಅಲ್ಲಿರುವಂಥ ಜನರನ್ನು ಬಲಪಡಿಸೋದಕ್ಕೆ, ಈತನು ಇನ್ನೂ ಧರ್ಮಶಾಸ್ತ್ರ ನಂಬುತ್ತಾ ಇದ್ದಾನೆ, ಅಂದರೆ ದೇವರನ್ನು ನಂಬಿರುವಂಥ ಭಕ್ತನು ಅಂತ ಅವರೆಲ್ಲರೂ ಒಪ್ಪಿಕೊಳ್ಳೋದಕ್ಕೆ, ಇಲ್ಲಾಂದರೆ ಅವರು ಸಂತೋಷ ಪಡೋದಕ್ಕೆ ಅವ್ರಿಗೋಸ್ಕರ ಕ್ಷೌರ ಮಾಡಿಸ್ಕೊಳ್ತಾನೆ ವಿನಃ ಇನ್ನೊಂದು ಬೇರೆ ಉದ್ದೇಶ ಅಲ್ಲ, ಅವ್ರಿಗೋಸ್ಕರ. ಯಾಕೆಂದರೆ ಯೇಸು ಕ್ರಿಸ್ತರು ಬಂದ ನಂತರ ಸಂಪೂರ್ಣವಾದಂಥ ಜ್ಞಾನ ಬರ್ತಾ ಇದೆ ಏನ್ರಿ. ಮತ್ತು ಇದು ಹಳೆ ಒಡಂಬಡಿಕೆಯಲ್ಲಿದ್ದುವಂಥ ಈ ಪದ್ಧತಿಗಳನ್ನು ಪೌಲನು ಮಾಡಿದ್ದಾನಂದರೆ ಕಾರಣ ಏನಂತ ನೋಡುವಾಗ ಒಂದು ಮಾತು ಹೇಳ್ತಾನೆ ನೋಡಿ, ಏನು ಗೊತ್ತಾ, ನಾನು ಯೆಹೂದ್ಯರ ಹಾಗೆ ನಡ್ಕೊಂಡೆ ಅವರನ್ನು ಕಾಪಾಡಿಕೊಳ್ಳೋದಕ್ಕೆ. ಈ ಮಾತು ಗೊತ್ತಲ್ವ, ಯೆಹೂದ್ಯರನ್ನು ಕಾಪಾಡೋದಕ್ಕೆ ಯೆಹೂದ್ಯರ ಹಾಗೆ ನಡ್ಕೊಂಡಿದ್ದೀನಿ, ಅನ್ಯರನ್ನು ಕಾಪಾಡೋದಕ್ಕೆ ಅನ್ಯರ ಹಾಗೆ ನಾನು ನಡ್ಕೊಂಡಿದ್ದೀನಿ. ಅದೇ ಪ್ರಕಾರ ಜ್ಞಾನಿಗಳನ್ನು ಕಾಪಾಡೋದಕ್ಕೆ ಅವರ ದಾರಿಯಲ್ಲಿ ಹೋಗಿ, ಗ್ರೀಕರನ್ನು ಕಾಪಾಡೋದಕ್ಕೆ ಅವರ ರೂಟಲ್ಲೇ ಹೋಗಿ ನಾನು ಕಾಪಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ ನೆನಪಿದೆ. ಈ ಮಾತು ಗೊತ್ತಿದೆ ಅಲ್ವ. ಆ ಒಂದು ಉದ್ದೇಶದಿಂದ ಏನ್ರಿ ಕೊರಿಂಥ ಪಟ್ಟಣದಲ್ಲಿ, ಆ ಪರಿಸರ ಪಟ್ಟಣದಲ್ಲಿ ನಾನು ಅರಕೆ ಹೊತ್ಕೊಂಡಿದ್ದೀನಿ, ನನಗೆ ದೀಕ್ಷೆ ಇದೆ, ಅದಕ್ಕೆ ಕೆಂಕ್ರೆಯ ಪಟ್ಟಣಕ್ಕೆ ಹೋಗಿ ಅಲ್ಲಿ ಕ್ಷೌರ ಮಾಡಿಸಿಕೊಂಡು ನಾನು ಪ್ರಯಾಣ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಪ್ರಿಯರೇ, ಈ ಕೆಂಕ್ರೆಯ ಎನ್ನುವಂಥ ಪಟ್ಟಣ ಎಲ್ಲಿದೆ ಮತ್ತೊಂದು ಸಾರಿ ಮ್ಯಾಪ್ ಹಾಕಪ್ಪ. ಕೆಂಕ್ರೆಯ ಎನ್ನುವಂಥದ್ದು ಒಂದು ಸಾರಿ ಪ್ರತಿಯೊಬ್ಬರು ಕೂಡ ನೀವು ಹಿಂದುಗಡೆ ಬೈಬಲ್ ಮ್ಯಾಪ್ ಇರುತ್ತೆ ರೀ, ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಕೆಂಕ್ರೆಯ ಅಂತ ಇರುತ್ತೆ, ಕೆಂಕ್ರೆಯ ಕಾಣುತ್ತಾ ಮೇಲ್ಗಡೆ. ಓಕೆ, ವೆರಿ ಗುಡ್. ಸ್ವಲ್ಪ ಜೂಮ್ ಮಾಡಿಬಿಡು. ಆ ಕೊರಿಂಥ ಈ ಪಟ್ಟಣದಲ್ಲೇ ಹತ್ತಿರನೇ ಇರುತ್ತೆ ಕೆಂಕ್ರೆಯ. ಅಂದರೆ ಹತ್ತಿರ ಅಂದರೆ ಒಂದು 30-40 ಕಿಲೋಮೀಟ್ರ್ ದೂರ ಇರುತ್ತೆ ಪ್ರಿಯರೇ. ಅದು ಹತ್ತಿರ ಅಂದರೆ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಇಲ್ಲ, ಸುಮಾರು 40-50 ಕಿಲೋಮೀಟ್ರ್ ಕೂಡ ಆಗ್ಬೋದು. ಓಕೆ. ಇವಾಗ ಕೆಂಕ್ರೆಯಕ್ಕೆ ಹೋಗಿ ಅಲ್ಲಿಂದ ಏನ್ರಿ ಕ್ಷೌರ ಮಾಡಿಸ್ಕೊಂಡು ಹಡಗ ಹತ್ತಿ ಸಿರಿಯಕ್ಕೆ ಹೊರಟನು. ಪ್ರಿಸ್ಕಿಲ್ಲಳು ಅಕ್ವಿಲನು ಅವನ ಸಂಗಡ ಹೊರಟ ನಂತರ ಎಫೆಸಕ್ಕೆ ಬಂದಾಗ ಅವರನ್ನು ಅಲ್ಲೇ ಬಿಟ್ಟನು. ತಾನು ಸಭಾಮಂದಿರಕ್ಕೆ ಹೋಗಿ ಯೆಹೂದ್ಯರ ಸಂಗಡ ವಾದಿಸಿದನು. ಅವರು ಅವನನ್ನು ಇನ್ನೂ ಕೆಲವು ಕಾಲ ಇರಬೇಕೆಂದು ಕೇಳಿಕೊಂಡಾಗ, ಅಂದರೆ ಎಲ್ಲಿಗೆ ಬಂದಿದ್ದಾನೆ ಗೊತ್ತಾ, ಮತ್ತೆ ಎಫೆಸಕ್ಕೆ ಬಂದಿದ್ದಾನೆ. ಎಫೆಸಕ್ಕೆ ಬಂದು ಅಲ್ಲಿ ಏನ್ರಿ ಈ ಅಕ್ವಿಲನು ಪ್ರಿಸ್ಕಿಲ್ಲಳು ಅಂತಿದ್ದಾರಲ್ಲ, ಇವರು ಜೊತೆಯಲ್ಲಿರ್ತಾರೆ. ಇವರನ್ನು ಎಫೆಸದಲ್ಲಿ ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಇದ್ದಂಥ ಕೆಲವು ದಿನಗಳು ಏನು ಮಾಡ್ತಾನೆ ಗೊತ್ತಾ, ಎಫೆಸ ಪಟ್ಟಣದಲ್ಲಿ ಸುವಾರ್ತೆಯನ್ನು ಸಾರೋದಕ್ಕೆ ಸ್ವಲ್ಪ ಹೇಳಿದ ನಂತರ ಅಲ್ಲಿರುವಂಥ ಕೆಲವರು ಯೆಹೂದ್ಯರು ಇನ್ನೂ ಸ್ವಲ್ಪ ದಿನ ಇದ್ದು ನಮಗೆ ಇನ್ನೂ ಅನೇಕ ವಿಷಯಗಳು ತಿಳಿಸ್ಕೊಡು ಅಂತ ಕೇಳಿಕೊಂಡಾಗ ಪೌಲನು ಹೇಳುವಂಥ ಮಾತು ನೋಡಿ.
ಎಫೆಸಕ್ಕೆ ಬಂದಾಗ ಅವರನ್ನು ಅಲ್ಲೇ ಬಿಟ್ಟನು. ತಾನು ಸಭಾಮಂದಿರಕ್ಕೆ ಹೋಗಿ ಯೆಹೂದ್ಯರ ಸಂಗಡ ವಾದಿಸಿದನು. ಅವರು ಅವನನ್ನು ಇನ್ನೂ ಕೆಲವು ಕಾಲ ಇರಬೇಕೆಂದು ಕೇಳಿಕೊಂಡಾಗ ಅವನು ಒಪ್ಪದೆ, ದೇವರ ಚಿತ್ತವಾದರೆ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ಹೇಳಿ ಅವರ ಅಪ್ಪಣೆ ತೆಗೆದುಕೊಂಡು ಹೋದನು. ಆಮೇಲೆ ಎಫೆಸದಿಂದ ಸಮುದ್ರ ಪ್ರಯಾಣ ಮಾಡಿ ಕೈಸರೆಯದಲ್ಲಿ ಇಳಿದು ಯೆರೂಸಲೇಮಿಗೆ ಹೋಗಿ ಸಭೆಯನ್ನು ವಂದಿಸಿ ಅಂತಿಯೋಕ್ಯಕ್ಕೆ ಬಂದನು. ಅಂದರೆ ಕೈಸರೈ ಎನ್ನುವಂಥ ಒಂದು ಪಟ್ಟಣ ಇದೆ. ಆ ಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾನೆ. ಯೆರೂಸಲೇಮ್ ಪಟ್ಟಣದಲ್ಲಿ ಮತ್ತು ದೊಡ್ಡ ಸಭೆ ಇದೆ ಅಲ್ವಾ, ಅಂದರೆ ಅಪೊಸ್ತಲರಿದ್ದಾರೆ ನೋಡಿ, ಸಭೆ ಇದೆ ನೋಡಿ. ಆ ಸಭೆಯಲ್ಲಿ ಇದ್ದಂಥ ಎಲ್ಲರನ್ನ ಕೆಲವರನ್ನು ಮಾತನಾಡಿಸಿ ಅವರೆಲ್ಲರನ್ನ ಏನ್ರಿ ವಂದನೆಗಳನ್ನು ತಿಳಿಸಿ ಸ್ವಲ್ಪ ಮಾತನಾಡಿ ಅಲ್ಲಿಂದ ಅಂತಿಯೋಕ್ಯಕ್ಕೆ ಬರ್ತಾನೆ. ಅಂದರೆ ಎಲ್ಲಿಂದ ಪ್ರಯಾಣ ಮಾಡ್ತಾನೋ ಪ್ರಾರಂಭ ಮತ್ತೆ ಅಲ್ಲಿಗೆ ಹೋಗಿ ಸೇರ್ತಾನೆ. ಒಂದು ಸಾರಿ ಮ್ಯಾಪ್ ಹಾಕಪ್ಪ. ಅಂತ್ಯೋಕ್ಯದೀರ ಸಿರಿಯಾ. ಈ ಸಿರಿಯಾ ಪಟ್ಟಣದಿಂದ ಅಂತ್ಯೋಕ್ಯ ಇದೆ ನೋಡಿ, ಅಂತ್ಯೋಕ್ಯ. ಇಲ್ಲಿಂದ ಎಲ್ಲಿ ಹೋಗ್ತಾನೆ ಅಂತ ನೋಡುವಾಗ ಅಂದರೆ ಪ್ರಾರಂಭ ಅಂದರೆ ಎರಡನೇ ಪ್ರಯಾಣ. ಮೊದಲನೇ ಪ್ರಯಾಣ ಕೂಡ ಅಂತ್ಯೋಕ್ಯ ಪಟ್ಟಣದಿಂದ ಪ್ರಯಾಣ ಮಾಡ್ತಾನೆ. ಎರಡನೇ ಪ್ರಯಾಣ ಕೂಡ ಸುವಾರ್ತೆ ನಿಮಿತ್ತಾಗ ಅಲ್ಲಿಂದನೇ ಪ್ರಯಾಣ ಮಾಡ್ತಾನೆ. ಅಂತ್ಯೋಕ್ಯದಿಂದ ಕಿಲಿಕ್ಯಕ್ಕೆ ಬರ್ತಾನೆ. ಕಿಲಿಕ್ಯದಲ್ಲಿತ್ತು ತೋರಿಸ್ಪ. ಕಿಲಿಕ್ಯದಿಂದ ಅಲ್ಲಿ ಸುವಾರ್ತೆ ಮುಗಿಸ್ಕೊಂಡು ಅಲ್ಲಿಂದ ದೆರ್ಬೆಗೆ ಬರ್ತಾನೆ. ದೆರ್ಬೆ ಎಲ್ಲಿದೆ ನೋಡಪ್ಪ, ದೆರ್ಬೆ ಆದ ನಂತರ ಲುಸ್ತ್ರಕ್ಕೆ ಬರ್ತಾನೆ. ನೀವು ಕೂಡ ಮ್ಯಾಪ್ ನೋಡ್ಕೊಳ್ಬೇಕು ಪ್ರಿಯರೇ, ನೀವು ಕೂಡ ನೋಡ್ಬೇಕು. ಲುಸ್ತ್ರದಿಂದ ಇಕೋನ್ಯ ತೋರಿಸ್. ಇಕೋನ್ಯದಿಂದ ಅಂತ್ಯೋಕ್ಯ. ಅದಲ್ಲ ಈ ಅಂತ್ಯೋಕ್ಯ ಮೇಲ್ಗಡೆ ಇರುತ್ತೆ ನೋಡು, ಅಂತ್ಯೋಕ್ಯ. ಪಿಸಿದ್ಯ ಅಂತ್ಯೋಕ್ಯ ಇದು. ಅಂದರೆ ಅಂತ್ಯೋಕ್ಯ ಎನ್ನುವಂಥದ್ದು ಎರಡು ಪಟ್ಟಣ ಇರುತ್ತೆ. ಸಿರಿಯಾ ಪ್ರಾಂತದಲ್ಲಿರುವಂಥ ಅಂತ್ಯೋಕ್ಯ ಬೇರೆ, ಪಿಸಿದ್ಯದಲ್ಲಿ ಇರುವಂಥ ಅಂತ್ಯೋಕ್ಯ ಬೇರೆ. ಇವಾಗ ಈ ಅಂತ್ಯೋಕ್ಯಕ್ಕೆ ಬರ್ತಾನೆ, ಪಿಸಿದ್ಯ ಅಂತ್ಯೋಕ್ಯ. ಇಲ್ಲಿಂದ ಪೃಗ್ಯ ಓಕೆ, ಇಲ್ಲಿಗೆ ಬರ್ತಾನೆ. ಇಲ್ಲಿಂದ ಎಲ್ಲಿಗೆ ಬರ್ತಾನೆ, ಗಲತ್ಯಗೆ ಬಂದ ನಂತರ ಮುಸ್ಯದಿಂದ ತ್ರೋಯ. ಮುಸ್ಯ ಎಲ್ಲಿದೆ ನೋಡಪ್ಪ, ಗಲತ್ಯದಿಂದ ಮುಸ್ಯಗೆ ಬಂದ ನಂತರ ತ್ರೋಯ ಎನ್ನುವಂಥದ್ದು. ಆ ನಂತರ ಸಮೋತ್ರಯಕ್ಕೆ ಬರ್ತಾನೆ. ಸಮೋತ್ರಯ ಎಲ್ಲಿದೆ ನೋಡಿ, ಮೇಲ್ಗಡೆ ಸಮೋತ್ರಯ ಆದಮೇಲೆ ನಯಪೋಲಿ ಅದ್ರ ಮೇಲುಗಡೆ. ನಯಪೋಲಿ ಆದ ನಂತರ ಫಿಲಿಪ್ಪಿ ಅನ್ನುವಂಥ ಪಟ್ಟಣಕ್ಕೆ ಬರ್ತಾನೆ. ಫಿಲಿಪ್ಪಿ ಅನ್ನುವಂಥ ಪಟ್ಟಣದಿಂದ ತೆಸಲೋನಿಕ ಕೆಳಗಡೆ ನಿನ್ನೆ ನೋಡಿದ್ದೀವಲ್ಲ, ತೆಸಲೋನಿಕ ಎಲ್ಲಿದೆ, ತೆಸಲೋನಿಕದಿಂದ ಬೆರೋಯ ಪಟ್ಟಣಕ್ಕೆ. ಬೆರೋಯ ಪಟ್ಟಣದಿಂದ ಅಲ್ಲಿಂದ ಎಲ್ಲಿಗೆ, ಅಥೇನೆದಿಂದ ಕೊರಿಂತ. ನೋಡ್ತಾ ಇದ್ದಾರೆ ಎಲ್ಲರೂ, ಗಮನಿಸ್ತಾ ಇದ್ದೀರಾ? ಓಕೆ. ಕೊರಿಂತದಿಂದ ಕೆಂಕ್ರಯದಿಂದ ಎಫೆಸ ಎಲ್ಲಿದೆ, ಅದು ಪಕ್ಕದಲ್ಲಿ ಇರುತ್ತೆ ನೋಡಪ್ಪ, ಎಫೆಸ ಇದೆಯಾ? ಓಕೆ. ಎಫೆಸದಿಂದ ಕೈಸರದಿಂದ ಯೆರೂಸಲೇಮ್ ಪಟ್ಟಣದಿಂದ ಅಂತಿಯೋಕ್ಯ. ಕೆಳಗಡೆ ಯೆರೂಸಲೇಮ್ ಪಟ್ಟಣ ಕಾಣ್ತಾ ಇದೆಯಾ? ಸಮುದ್ರ ಪ್ರಯಾಣ ಮಾಡಿಕೊಂಡು ಯೆರೂಸಲೇಮ್ ಪಟ್ಟಣಕ್ಕೆ ಬರ್ತಾನೆ. ಯೆರೂಸಲೇಮ್ ಪಟ್ಟಣದಿಂದ ಅಂತ್ಯೋಕ್ಯ. ರೈಟ್. ಇವಾಗ ಎಲ್ಲಿಂದ ಪ್ರಯಾಣ ಮಾಡಿದ್ದಾನೋ ಅಲ್ಲಿಗೆ ಸೇರಿಕೊಳ್ತಾನೆ ಪ್ರಿಯರೇ. ಎಷ್ಟು ವರ್ಷ ಪ್ರಯಾಣ ಮಾಡಿದ್ದಾನೋ ಗೊತ್ತಾ? ಸುಮಾರು 3 ವರ್ಷ ಕಾಲ ಪ್ರಯಾಣ. 3 ವರ್ಷ ಕಾಲದಲ್ಲಿ ಎಷ್ಟು? 2 ಖಂಡಗಳು, ಏಷ್ಯಾ ಖಂಡ, ಯುರೋಪ್ ಖಂಡ, 2 ಖಂಡಗಳಿಗೆ ಪ್ರಯಾಣ ಮಾಡ್ತಾನೆ. 4 ದೇಶಗಳು 23 ಪ್ರಾಂತಗಳನ್ನು ಸುತ್ತಾನೆ. 3 ವರ್ಷದಲ್ಲಿ 23 ಪ್ರಾಂತಗಳು, 4 ದೇಶಗಳು, 2 ಖಂಡಗಳು, ಏಷ್ಯಾ ಖಂಡ, ಯುರೋಪ್ ಖಂಡ. 3 ವರ್ಷ ಪ್ರಯಾಣ. ಈ 3 ವರ್ಷ ಪ್ರಯಾಣದಲ್ಲಿ ಎಷ್ಟು ಕಷ್ಟಗಳು, ಎಷ್ಟು ಶ್ರಮೆಗಳು. ಯಾರಿಗೋಸ್ಕರ? ನನ್ನಲ್ಲಿ ಕ್ರಿಸ್ತನಿದ್ದಾನೆ, ನಾನು ಬದುಕಿದ್ದರೂ ಕ್ರಿಸ್ತನಿಗೋಸ್ಕರ, ಸತ್ತರೂ ಕ್ರಿಸ್ತನಿಗೋಸ್ಕರ, ನಾನು ಹೆಜ್ಜೆಯಲ್ಲಿ ಕ್ರಿಸ್ತನಿಗೋಸ್ಕರ. ನಾವು ಈ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? 2ನೇ ಪ್ರಯಾಣ ಮುಗೀತು ಪ್ರಿಯರೇ. ಮತ್ತು ಸೀದಾ ಅಂತ್ಯೋಕ್ಯಕ್ಕೆ ಬಂದಿದ್ದಾನೆ. ಓಕೆನಾ? ಎಲ್ಲಿಗೆ ಬಂದಿದ್ದಾನೆ ಗೊತ್ತಾ? ಅಂತ್ಯೋಕ್ಯಕ್ಕೆ ಬಂದೆ. ಅಂತ್ಯೋಕ್ಯದಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಮತ್ತೆ ಅಲ್ಲಿಗೆ ಬರ್ತಾನೆ. ಎಷ್ಟು ಪ್ರಯಾಸ, ಎಷ್ಟು ಕಷ್ಟ, ಎಷ್ಟು ದುಃಖ. ನಾವು ಏನು ಮಾಡಿದ್ವಿ? ಹೊಟ್ಟೆ ನೋವು ತೆಗೆದಾಕಪ್ಪ, ತಲೆನೋವಪ್ಪ, ನನಗೆ ಶೋಧನೆ ಅಪ್ಪ. ಏನಮ್ಮ ಶೋಧನೆ ಬಂದಿದೆಯಾ ನಿಮಗೆ? ಸುವಾರ್ತೆಗೋಸ್ಕರ ಕಷ್ಟಪಟ್ಟಿದ್ದೀವ?
ಶ್ರಮೆ ಪಟ್ಟಿದ್ದೀವ? ಬೈಬಲ್ ಓದ್ತಾ ಇದ್ದೀವ? ಧ್ಯಾನಿಸ್ತಾ ಇದ್ದೀವ? ಒಬ್ರಿಗಾದರೂ ಸುವಾರ್ತೆ ಹೇಳ್ತಾ ಇದ್ದೀವ? ಒಬ್ರಿಗಾದ್ರೂ ಹೋಗ್ಲಿ ಮನೆಯಲ್ಲಿದ್ದವ್ರಿಗೆ ಹೇಳ್ತಾ ಇದ್ದೀವ? ಮನೆಯಲ್ಲಿದ್ದವ್ರಿಗೆ ಹೋಗ್ಲಿ ನಮ್ಮನ್ನು ನೋಡಿ ಇನ್ನೊಬ್ಬರು ಬದಲಾವಣೆ ಆಗ್ತಾ ಇದ್ದಾರಾ? ನಮ್ಮನ್ನು ನೋಡಿ ಬದಲಾವಣೆ ಆಗ್ತಾ ಇದ್ದಾರೆ ಏನ್ರಿ? ಒಂದು ಪಟ್ಟಣಲ್ಲ, ಎರಡು ಪಟ್ಟಣಲ್ಲ, ಒಂದು ರಾಷ್ಟ್ರವಲ್ಲ, ಎರಡು ರಾಷ್ಟ್ರವಲ್ಲ, ಅನೇಕ ಪ್ರಾಂತಗಳಿಗೆ ಹೋಗಿ ಸುವಾರ್ತೆ ಮಾಡಿ ಏನ್ರಿ, ಕೆಲವು ಸಂದರ್ಭಗಳಲ್ಲಿ ಊಟ ಇಲ್ಲದೆ, ಆಹಾರ ಇಲ್ಲದೆ, ಅನೇಕ ಶ್ರಮೆಗಳು, ಅನೇಕ ವೇದನೆಗಳು ಅನುಭವಿಸಿರುವಂಥ ಭಕ್ತರು ಅವರಾದರೆ ನಮ್ಮ ಭಕ್ತಿ ಎಲ್ಲಿದೆ ರೀ? ಅಮ್ಮ, ಅಯ್ಯ, ಸಹೋದರರೇ, ನಿನ್ನ ಭಕ್ತಿ ನನ್ನ ಭಕ್ತಿ ಎಲ್ಲಿದೆ? ನಾವು ಪರಲೋಕಕ್ಕೆ ಹೋಗ್ತೀವ? ನಾವು ಹೋಗ್ತೀವ? ದ್ವೇಷ, ಅಸೂಯೆ, ಮಸ್ತರ, ಹೊಟ್ಟೆ ಕಿಚ್ಚು ತುಂಬಿಸ್ಕೊಂಡು ಇದ್ದರೆ ನೀನು ಪರಲೋಕಕ್ಕೆ ಹೋಗ್ತೀಯಾ? ನೀನು ಯಾರು ಹೇಳಿದ್ರು? ವಾಕ್ಯದ ಮೂಲಕ ನಿನ್ನ ಬದುಕುಗಳನ್ನು ಸರಿ ಮಾಡಿಕೊಳ್ಳದೆ ಹೋದರೆ, ದೇವ್ರಿಗೋಸ್ಕರ ನೀನು ಬದುಕದೆ ಹೋದರೆ ನಿನಗೆ ಪರಲೋಕ ಇದೆಯಾ? ಪರಲೋಕ ನೀನು ಪಡ್ಕೊಳ್ತೀಯಾ? ಕೊನೆಯದಾಗಿ ಓದಿರುವಂಥ ವಚನ ಮತ್ತೆ ಓದಿಕೊಂಡು ಮುಗಿಸ್ಬಿಡೋಣ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 11ನೇ ಅಧ್ಯಾಯ ಓದಿದ್ವಲ್ವ ಆವಾಗ? 25ನೇ ವಚನ. 3 ಸಾರಿ ಎಲ್ಲರೂ ತೆಗೆದಿದ್ದೀರಾ? ಎಲ್ಲರೂ ತೆಗೀರಿ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 11ನೇ ಅಧ್ಯಾಯ 25ನೇ ವಚನ. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡೆದರು, 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು, 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು, 1 ರಾತ್ರಿ 1 ಹಗಲು ಸಮುದ್ರದಲ್ಲಿ ನೀರಿನಲ್ಲಿ ಕಳೆದೆನು, ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು, ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರ ಇಲ್ಲದೆಯೂ ಇದ್ದು ಆತನನ್ನು ಸೇವಿಸಿದೆನು. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಇವರೆಲ್ಲರೂ ನೋಡುವಾಗ ಏನನ್ನಿಸುತ್ತೆ ರೀ? ತಿಂದು ಕುಪ್ಪಳಿಸ್ಬೇಕನ್ನಿಸುತ್ತಾ? ಮಲಗಬೇಕನ್ನಿಸುತ್ತಾ? ಸುಖ ಪಡಬೇಕನ್ನಿಸುತ್ತಾ? ಅನಿಸುತ್ತೇನ್ರಿ? ದೇವರನ್ನು ತಿಳ್ಕೊಂಡಿದ್ದೀವ ನಾವು? ದೇವರನ್ನು ಅರ್ಥ ಮಾಡಿಕೊಂಡಿದ್ದೀವ ನಾವು? ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡಿದ್ದೀವ ನಾವು? ಅರ್ಥ ಮಾಡಿಕೊಂಡವರು ಇವರು. ನಾವು ತಿಂದು ಕುಪ್ಪಳಿಸಿ ಈ ಲೋಕಕ್ಕೆ ಸಂಬಂಧಪಟ್ಟಂಥ ಸುಖಗಳನ್ನು ಅನುಭವಿಸಿ ಈ ದೇಹವನ್ನು ಬೆಳೆಸ್ಕೊಂಡು ಈ ದೇಹದಗೋಸ್ಕರ ಕಕೃತಿ ಪಡ್ತಾ ಇದ್ದೀವಂದರೆ ನಮ್ಮಲ್ಲಿ ಕ್ರಿಸ್ತನಿದ್ದಾನ? ಸೈತಾನನಿದ್ದಾನ? ಯಾರಿದ್ದಾರೆ? ನಿನ್ನ ಮಾತುಗಳು ಹೇಳುತ್ತೆ, ನಿನ್ನ ಕ್ರಿಯೆಗಳು ಹೇಳುತ್ತೆ, ನಿನ್ನ ಬದುಕು ಹೇಳುತ್ತೆ ನಿನ್ನಲ್ಲಿ ಕ್ರಿಸ್ತನು ಇಲ್ಲ ಎಂದು. ಮತ್ತೇನು ಮಾಡಬೇಕಿವಾಗ? ಮೊಣಕಾಲೂರಿ ನೀವಿರುವಂಥ ಸ್ಥಳದಲ್ಲಿ, ಇವಾಗಲೇ ನೀವಿರುವಂಥ ಸ್ಥಳದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಳ್ಳಿ. ದೇವರೇ, ನಾನು ತಪ್ಪು ಮಾಡಿದ್ದೇನೆ, ನನ್ನ ಜೀವಿತವನ್ನು ಸರಿಪಡಿಸ್ಕೊಂಡು ನಾನು ಭಕ್ತಿಯಿಂದ ನಡಿತೀನಿ ದೇವರೇ, ನಿಮಗೋಸ್ಕರ ನಡಿತೀನಿ ದೇವರೇ, ಪ್ರಯಾಸ ಪಡ್ತೀನಿ ದೇವರೇ ಅಂಥೇಳಿ ಅವರ ಹಾಗೆ ಸಿದ್ಧನಾಗಬೇಕು. ನೀನು ಯಾರಿಗೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ನಡಿಬೇಕು, ದೇವರಿಗೆ ಒಳಪಟ್ಟು ನಡಿಬೇಕು, ಕ್ರಿಸ್ತನಿಗೋಸ್ಕರ ನಡಿಬೇಕು. ಆ ರೀತಿ ನಡೆದಿರುವುದರಿಂದ ಪೌಲನು ಹೇಳುವಂಥ ಮಾತೇನು ಗೊತ್ತಾ? ನನಗೆ ಪರಲೋಕದಲ್ಲಿ ಜೀವ ಕಿರೀಟ ಇದೆ. ನಾನು ಮರಣ ಹೊಂದಿದ ನಂತರ ನನಗೆ ಪರಲೋಕದಲ್ಲಿ ಜೀವ ಕಿರೀಟ, ಅದ್ಭುತವಾದಂಥ ಕಿರೀಟ, ದೇವರ ಮೂಲಕ ನನಗೆ ಬರುವಂಥ ಗೌರವ. ಮತ್ತು ನಿನಗೆ ನನಗೆ ದಕ್ಕುತ್ತಾ? ಅವರು ಪ್ರಯಾಸ ಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಮತ್ತು ಈಗಿನ ಕಾಲದಲ್ಲಿ ನಾವು ಅಂದರೆ ಇವು ಕೆಲವರು ಗೂಬೆಗಳು ಬೀಳುವಂಥ ಗೂಬೆಗಳ ಏನನ್ಬೇಕು ಇವರನ್ನು? ಬೋಧನೆಗಳು ಗೊತ್ತಾ ಇವರಿಗೆ?
ದೇವರ ಪ್ರೀತಿ ಗೊತ್ತಾ? ಕ್ರಿಸ್ತನ ಅರ್ಥ ಆಗಿದ್ದಾನಾ? ಅವರು ಮಾಡುವಂಥ ಅನ್ಯಾಯದ ಕ್ರಿಯೆಗಳನ್ನು ನೋಡಿ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಸುಳ್ಳು ಬೋಧಕರ ಮೂಲಕ ಜಾಗ್ರತೆ ಪಡಿ. ನಿಮ್ಮ ಬದುಕುಗಳು ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಪ್ರೀತಿ ಜಾಗ್ರತೆ. ಮಾಯ ಬೋಧನೆಗಳಿಗೆ ಒಳಪಡಬೇಡಿ. ಜಾಗ್ರತೆ ಪ್ರಿಯರೇ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಭಕ್ತಿ ಜಾಗ್ರತೆ. ಸೇವೆ ಮಾಡಿಲ್ಲ ಅಂದರೆ ದೀಕ್ಷಾಸ್ಥಾನ ಪಡೆದುಕೊಂಡು ದೇವರ ಸೇವೆಗೋಸ್ಕರ ನೀವು ಸಿದ್ಧರಾಗಬೇಕು. ಹೇಳೋಕ್ಕಾಗಿಲ್ಲ ಅಂದರೆ ಯಾರಾದರೂ ಹೇಳೋರಿದ್ದರೆ ಕರ್ಕೊಂಡು ಬಂದು ದೇವರ ವಾಕ್ಯವನ್ನು ತಿಳಿಸ್ಬೇಕು. ಕನಿಷ್ಠ ಪಕ್ಷದಲ್ಲಿ ಮನೆಯಲ್ಲಿ ಇಲ್ಲಾಂದರೆ ಸಭೆಯಲ್ಲಿ ಈ ಸತ್ಯವಾದಂಥ ಜ್ಞಾನವನ್ನು ಪ್ರತಿಯೊಬ್ಬರಿಗೆ ಪರಿಚಯ ಆಗುವಂತೆ ಪ್ರಯಾಸ ಪಡಬೇಕು. ಆ ಪ್ರಯಾಸ ಪಟ್ಟರೆ, ದೇವ್ರಿಗೋಸ್ಕರ ಕಷ್ಟಪಟ್ಟರೆ ನಿನಗೋಸ್ಕರ ನಿತ್ಯ ಲೋಕ ಇರುತ್ತೆ. ಇಲ್ಲದೆ ಹೋದರೆ ಪಾತಾಳದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಜಾಗೃತಿ ಪ್ರಿಯರೇ, 2ನೇ ಪ್ರಯಾಣ ಮುಗಿತು. 3ನೇ ಪ್ರಯಾಣ ಇದೆ, ಅಪೊಸ್ತಲನಾಗಿರುವಂಥ ಪೌಲನ ಪ್ರಯಾಣ. 3ನೇ ಪ್ರಯಾಣ ಇನ್ನು ಮುಗಿದಿಲ್ಲ, ಇದು ಇನ್ನು ತುಂಬ ಇದೆ. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಕ್ರಿಸ್ತ ಶಕ 49ರಿಂದ ಕ್ರಿಸ್ತ ಶಕ 52ರವರೆಗೆ ಪ್ರಯಾಣ ಮಾಡಿದ್ದಾರೆ. ಸುಮಾರು 4140 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ದಾರೆ. 4140 ಕಿಲೋಮೀಟರ್ ಪ್ರಯಾಣ. 3 ವರ್ಷದವರೆಗೆ ಹೊರಗಡೆ ಇದ್ದಾರೆ. ಕ್ರಿಸ್ತ ಶಕ 49ರಿಂದ ಕ್ರಿಸ್ತ ಶಕ 52 ತನಕ ಇದು ನಡೆದಿರುವಂಥ ವಿಷಯ. ಈ ಕೊರಿಂಥ ಪಟ್ಟಣದಲ್ಲಿ ಇದ್ದಾಗ ಥೆಸಲೋನಿಕದವರಿಗೆ ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಈ ಪತ್ರಿಕೆಗಳನ್ನು ಈ ಕೊರಿಂಥ ಎನ್ನುವಂಥ ಪಟ್ಟಣದಿಂದನೇ ಬರೀತಾರೆ ಪ್ರಿಯರೇ. ಓಕೆನಾ? ಇಷ್ಟು ವಿಷಯಗಳನ್ನು ಇವತ್ತು ತಿಳಿಸಿದ್ದೀವಿ. ಇನ್ನು ಉಳಿದಿರುವಂಥ ವಿಷಯಗಳನ್ನು ಮತ್ತು ನಾಳೆ ತಿಳ್ಕೊಳ್ಳೋಣ. ನೀವು ಬನ್ನಿ, ಅನೇಕರಿಗೆ ತಿಳಿಸಿ, ಸತ್ಯವನ್ನು ಇನ್ನೊಬ್ಬರು ತಿಳ್ಕೊಳ್ಳುವಂತೆ ಪ್ರಯಾಸ ಪಡಿ. ಅದು ಪ್ರೀತಿಯಿಂದ ಹೇಳಬೇಕು. ಇನ್ನೊಬ್ಬರನ್ನ ರಕ್ಷಿಸಬೇಕಂದ್ರೆ ಪ್ರೀತಿ ಇರಬೇಕು. ಗರ್ವ ಬೇಡ, ತಗ್ಗಿಸ್ಕೊಳ್ಳೋಣ, ದೇವರಿಗೆ ಒಳಪಡೋಣ. ಯೇಸು ಕ್ರಿಸ್ತರ ಪ್ರೀತಿಯನ್ನು, ಯೇಸು ಕ್ರಿಸ್ತರ ಗುಣಗಳನ್ನು ನಮ್ಮ ಜೀವಿತದಲ್ಲಿ ತೋರಿಸೋಣ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಅಪೊಸ್ತಲನಾಗಿರುವಂಥ ಪೌಲನಾಗಿರ್ಬೋದು, ಸೀಲನೂ ಆಗಿರ್ಬೋದು, ತಿಮೋತಿ ಆಗಿರ್ಬೋದು, ಇನ್ನು ಕೆಲವರು ತಂದೆ ಸುವಾರ್ತೆಗೋಸ್ಕರ ಪ್ರಯಾಣ, ಅನೇಕ ಕಷ್ಟಗಳು, ಶೋಧನೆಗಳು, ಹಿಂಸೆಗಳು, ಸ್ವಂತ ಜನರಿಂದ ಕಷ್ಟಗಳು, ಅನ್ಯರ ಮೂಲಕ ಕಷ್ಟಗಳು, ಅಧಿಕಾರಿಗಳ ಮೂಲಕ ಕಷ್ಟಗಳು, ಸಮಸ್ಯೆಗಳು ಇಷ್ಟೋ ಅನುಭವಿಸಿದ್ದಾರೆ ತಂದೆ. ಅನುಭವಿಸಿ ಮಹಾಜ್ಞಾನವನ್ನು ಸಾರಿತಾನೆ ತಂದೆ ನಿಮ್ಮ ಮಗನು. ಅದೇ ಪ್ರಕಾರ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ ತಂದೆಯಾದ ದೇವರೇ. ಕ್ರಿಸ್ತನಲ್ಲಿರುವಂಥ ಪ್ರೀತಿಯನ್ನು, ನಿಮ್ಮಲ್ಲಿರುವಂಥ ಪ್ರೀತಿಯನ್ನು, ತ್ಯಾಗವನ್ನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಈ ಜೀವಿತ ಕಾಲದಲ್ಲಿ ನಿಮ್ಮ ಸೇವೆ ಸಂಪೂರ್ಣವಾಗಿ ಮಾಡಿ, ನೀವು ಕೊಟ್ಟಂಥ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ, ಈ ಜೀವಿತ ಕಾಲ ಮುಗಿಸ್ಕೊಂಡು ನೀವಿರುವಂಥ ಪರಲೋಕಕ್ಕೆ ಬರುವಂತೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳ್ತಾ ಇದ್ದಾರೋ ಎಲ್ಲರನ್ನು ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ, ನಿಮಗೋಸ್ಕರ ಸಿದ್ಧರಾಗೋದಕ್ಕೆ ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.